ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ದೇವರ ವಾಕ್ಯವಾದ ಯೇಸು ಕ್ರಿಸ್ತನನ್ನು ಧ್ಯಾನಿಸಲು. ಕನಿಕರುಳ್ಳ ತಂದೆ, ಮಹಿಮೆಯುಳ್ಳ ತಂದೆ, ನಮ್ಮನ್ನು ಉಂಟು ಮಾಡಿದ ತಂದೆ, ನಮ್ಮನ್ನು ರೂಪಿಸಿದ ತಂದೆ, ನಮ್ಮನ್ನು ಸ್ಥಾಪಿಸಿದ ತಂದೆ ಆಗಿರುವ ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ ಪ್ರಿಯರ. ವಾಕ್ಯ ಭಾಗವನ್ನು ಆಲಿಸಲು ಈ ದಿನ ನಾವು ಆಲಿಸುವ ದೇವರ ವಾಕ್ಯ ಭಾಗ ಜೀವವುಳ್ಳ ರಕ್ಷಣೆ ನೀಡುವ, ಶಾಂತಿ ನೀಡುವ, ಪವಿತ್ರ ಮಾರ್ಗ, ಸತ್ಯ, ಜೀವ ತೋರುವ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ. ಯೇಸುವಿನ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಹೌದು ಪ್ರೇರೆ, ಯೇಸು ಕ್ರಿಸ್ತನ ಕುರಿತ ಆ ವಾರ್ತೆ ದೇವರ ಬಲ ಸ್ವರೂಪವಾಗಿದೆ. ಹೌದು ಪ್ರೇರೆ, ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಶದ್ರಕ್, ಮೇಷಕ್, ಅಬೇದ್ನಗರ ದೇವರೇ, ದಾವೀದನ ದೇವರೇ, ದಾನಿಯೇಲನ ದೇವರೇ, ಎಲೀಷನ ದೇವರೇ, ನಮ್ಮ ಮೂಲ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರೇ, ಸರ್ವ ಲೋಕದ ಅರಸನಾದ ದೇವರೇ. ಹೌದು ತಂದೆ, ನೀವು ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮನ್ನು, ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತನನ್ನೇ, ನಿಮ್ಮ ವಾಕ್ಯವನ್ನೇ, ನಿಮ್ಮ ಸ್ವರವನ್ನೇ ಆ ಮನುಷ್ಯ ಆಕಾರದಲ್ಲಿ ಕಳಿಸಿಕೊಟ್ಟಿದ್ದೀರಿ. ಆತನಲ್ಲಿ ವಿಶ್ವಾಸ ಇಡುವ ಯಾರೊಬ್ಬರು ನಾಶವಾಗದೆ ಎಲ್ಲರೂ ನಿಮ್ಮಂತೆ ನಿತ್ಯ ಜೀವಕ್ಕೆ ಜೀವಿಸಲು ನಮ್ಮನ್ನು ಕರೆದಿದ್ದೀರಿ ತಂದೆ. ಅಂಥ ಕರೆಗೆ, ಅಂಥ ನಿಮ್ಮ ಬಲ ಸ್ವರೂಪವಾದ ಸ್ವರ್ಗದ ವಾರ್ತೆಗೆ ತಂದೆ ನಾವೆಲ್ಲರೂ ಕಿವಿಗೊಡುವಂತೆ, ಸಂಪೂರ್ಣವಾಗಿ ಅನೇಕರಿಗೆ ಸಾರುವಂತೆ ಬೇಕಾದ ಸ್ವರ್ಗದ ಬೆಳಕು, ಜ್ಞಾನ, ಧೈರ್ಯ, ನಿತ್ಯ ಜೀವ, ಆಶೀರ್ವಾದ, ಆ ಬೋಧನೆ, ಕಟಾಕ್ಷ, ಆ ಮಾರ್ಗದರ್ಶನ ನಮ್ಮೆಲ್ಲರಿಗೆ ನೀಡಿರಿ ತಂದೆ. ಸ್ವಾಮಿ, ಸುವಾರ್ತೆ ಯೇಸುವೆ ಎನ್ನುವ ಅಂಶ ಭಾಗದಲ್ಲಿ ಈ ಸುವಾರ್ತೆಯು ಹೇಗೆ ಹೇಳಬೇಕು, ಯಾವುದು ನಿಜವಾದ ಸುವಾರ್ತೆ ಮತ್ತು ಸುವಾರ್ತೆ ದಿಂದಿರಬೇಕು ಎನ್ನುವ ಅಂಶವನ್ನು ಧ್ಯಾನಿಸುವಂತೆ ಅನುಗ್ರಹಿಸಿರಿ ಸ್ವಾಮಿ. ಈ ಸುವಾರ್ತೆ ದೇವರೇ ನಿಮ್ಮ ಬಲ ಸ್ವರೂಪವಾಗಿದೆ ಎಂದು ಯೇಸು ಕ್ರಿಸ್ತ ನಾಮದಲ್ಲಿ ಧ್ಯಾನಿಸುತ್ತಿರುವಾಗ ಈ ವಾಕ್ಯ ಭಾಗದಲ್ಲಿ ಧ್ಯಾನಿಸುವ ಪ್ರತಿಯೊಂದು ವಾಕ್ಯಗಳ ಮೂಲಕ ತಂದೆಯೇ ನಿಮ್ಮ ಪರಿಶುದ್ಧಾತ್ಮನೇ ಮಾತನಾಡುವಂತೆ, ಹೇಳುವ ಕೇಳುವ ನಮ್ಮಲ್ಲಿ ಆ ಜೀವಂತ ಕಾರ್ಯ ಮಾಡುವಂತೆ ಮತ್ತು ಕ್ರಿಯಾತ್ಮಕ ಕಾರ್ಯ ಮಾಡುವಂತೆ, ಇಬ್ಬಾಯಿ ಕತ್ತಿಗಿಂತ ಹರಿತವಾದ ನಿಮ್ಮ ವಾಕ್ಯ ಕಾರ್ಯ ಮಾಡುವಂತೆ, ದೇಹ, ಆತ್ಮ ಮತ್ತು ಆ ಎಲುಬುಗಳನ್ನು ತೂರಿ ಹೋಗಿ ಸ್ವಸ್ಥಪಡಿಸುವ ನಿಮ್ಮ ವಾಕ್ಯ ಕಾರ್ಯ ಮಾಡುವಂತೆ, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸಿ ಶುದ್ಧ ಮಾಡುವಂತೆ ನಿಮ್ಮ ಕಾರ್ಯ ಮಾಡಿರಿ ತಂದೆ. ಹೌದು ಪ್ರಭುವೇ, ನೀವೇ ನಮ್ಮನ್ನು ಸೃಷ್ಟಿಸಿದವರು, ರಕ್ಷಕನೂ ಪೋಷಕನೂ ಆಗಿದ್ದೀರಿ. ಈ ವಾಕ್ಯ ಭಾಗದಲ್ಲಿ ಬಂದಿರುವ ನಿಮ್ಮ ಮಗಳನ್ನು ಜ್ಞಾಪಿಸಿಕೊಳ್ಳಿರಿ ತಂದೆ. ಅವರಿಗೆ ಬೇಕಾದ ನಿಮ್ಮ ಸಹಾಯ, ಜ್ಞಾನ, ಶಕ್ತಿ, ಪ್ರೀತಿ, ಆರೋಗ್ಯ, ಬಿಡುಗಡೆ, ಮಾರ್ಗದರ್ಶನ, ಸತ್ಯದ ತಿಳುವಳಿಕೆ, ಆ ಸಮೃದ್ಧಿ, ಜೀವ ಯೇಸುವೆ ಅನುಗ್ರಹಿಸಬೇಕೆಂದು, ಹೀಗೆ ಶಾಂತಿದಾಯಕನಾದ ದೇವರೇ, ಸೈತಾನನ ಪ್ರತಿಯೊಂದು ಅಗ್ನಿಬಾಣಗಳನ್ನು ಹಾರಿಸಲು ಶಕ್ತರಾಗುವಂತೆ ಸೈತಾನನನ್ನು ಶೀಘ್ರವಾಗಿ ಶಾಂತಿದಾಯಕ ದೇವರೇ ನಿಮ್ಮ ಮಕ್ಕಳಾದ ನಾವು ಕಾಲು ಕೆಳಗೆ ನಿರಂತರವಾಗಿ ತುಳಿಯುವಂತೆ ಅನುಗ್ರಹಿಸಬೇಕೆಂದು ನಜರೇತಿನ ದೇವಕುಮಾರ ಯೇಸು ಕ್ರಿಸ್ತನೇ ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆ ವಾಕ್ಯವಾದ ದೇವರೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಹೌದು ಪ್ರೇರೆ, ನಾವು ಇದು ಧ್ಯಾನಿಸುವ ಅಂಶ ಪ್ರೇರೆ, ಸುವಾರ್ತೆಯು, ಯೇಸುವಿನ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ ಪ್ರೇರೆ. ಹೌದು, ಸುವಾರ್ತೆ ಆ ಸ್ವರ್ಗದ ವಾರ್ತೆ ಪ್ರೇರೆ. ನಾವು ಅನೇಕ ವಾರ್ತೆಗಳು ಲೋಕದಲ್ಲಿ ಕೇಳುವುದುಂಟು. ಆ ವಾರ್ತೆಗಳು ಕೇವಲ ಲೌಕಿಕತೆಯಿಂದ ಕೂಡಿರುವವುಗಳಾಗಿರ್ತವೆ ಪ್ರೇರೆ. ಅವು ಭಯವನ್ನು ಹುಟ್ಟಿಸುವಂಥವುಗಳಾಗಿರುತ್ತವೆ. ಅವು ಶಾರೀರಿಕ ಇಂದ್ರಿಯ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಸಹಾಯ ಮಾಡುವುದಿಲ್ಲ, ಅವುಗಳನ್ನು ಹೆಚ್ಚಿಸುತ್ತದೆ. ಹೌದು ಪ್ರೇರೆ, ಮತ್ತು ಭಯಭೀತರನ್ನಾಗಿ ಮಾಡುತ್ತದೆ, ಗುಲಾಮಗಿರಿಯಲ್ಲಿಟ್ಟುಕೊಳ್ಳುತ್ತದೆ ಈ ಲೋಕದ ವಾರ್ತೆ. ಮತ್ತು ಈ ಲೋಕದ ವಾರ್ತೆ ತಾತ್ಕಾಲಿಕವಾದದ್ದು. ಹೌದು ಪ್ರೇರೆ, ನಾನು ಕೊಡುವ ರಕ್ಷಣೆ ಅಳಿದು ಹೋಗುವುದಿಲ್ಲ ಭಂಗವಾಗಿ, ನಾನು ಕೊಡುವ ವಿಮೋಚನೆ ನಿಲ್ಲುವುದು ಶಾಶ್ವತವಾಗಿ ಎಂದು ಹೇಳಿದ್ದಾನೆ ದೇವರು. ಹೌದು ಪ್ರೇರೆ, ಈ
ಸುವಾರ್ತೆಯು, ಯೇಸುವಿನ ವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ ಎನ್ನುವ ಅಂಶ ಅದರೊಳಗೆ ಪ್ರವೇಶ ಆಗೋದಕ್ಕೆ ಮೊದಲು ಪ್ರೇರೆ ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಬಲ ಹೊಂದೋಣ ಪ್ರೇರೆ. ಪರಿಶುದ್ಧ ಆತ್ಮ ಸಂಬಂಧವಾದ ಗೀತೆ ಹಾಡಿ ನಾವು ಚೈತನ್ಯಗೊಳ್ಳೋಣ. ವಾಕ್ಯ ಭಾಗ ಅರ್ಥ ಮಾಡಿಕೊಳ್ಳುವಂತೆ ಈ ಹಾಡಿನಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಿರಿ ಮತ್ತು ಅಂಧಕಾರ ಬಲದ ಮೇಲೆ ನಾವೆಲ್ಲರೂ ಜಯ ಸಾಧಿಸೋಣ ಪ್ರೇರೆ. ಈ ಲೋಕವು ದುಷ್ಟನ ವಶದಲ್ಲಿದೆ, ನಾವಾದರೂ ದೇವರಿಗೆ ಸೇರಿದವರು. ಹೇಗೆಂದರೆ ಯಾರ್ಯಾರು ಮಗನನ್ನು ವಿಶ್ವಾಸಿಸಿದರು ಅವರು ದೇವರ ಮಕ್ಕಳಾಗುವ, ಆತನನ್ನು ಅಂಗೀಕರಿಸಿದರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ದೇವಕುಮಾರ ಯೇಸು. ಇನ್ನು ಮೇಲೆ ಅವರು ರಕ್ತ ಸಂಬಂಧದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ, ಮಾನವ ಸಹಜ ಬಯಕೆಯಿಂದಾಗಲಿ, ಕಾಮದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹೌದು ಪ್ರೇರೆ. ಆದುದರಿಂದ ನಾವು ದೇವರಿಂದ ಹುಟ್ಟಿದ ಕಾರಣ ನಾವು ಪಾಪ ಮಾಡುವುದಿಲ್ಲ ಪ್ರೇರೆ ಮತ್ತು ಮಾಡಬಾರದು. ಮತ್ತು ದೇವರಿಂದ ಹುಟ್ಟಿದ ಪ್ರತಿಯೊಬ್ಬನು ಪಾಪವನ್ನು ಜಯಿಸುತ್ತಾನೆ ಮತ್ತು ಕೆಡುಕನ್ನು ಅವನನ್ನು ಹಿಡಿಯಲಾರನು. ಹೌದು, ದೇವರ ಬೀಜ ವಾಕ್ಯ ಆದ ಯೇಸು ಕ್ರಿಸ್ತನು ಆತನನ್ನು ಕಾಪಾಡುತ್ತಾನೆ. ಹೌದು, ಹೀಗೆ ಪ್ರೇರೆ ಈ ಅಂಧಕಾರ ಬಲವನ್ನೆಲ್ಲ ಎನ್ನುವ ಹಾಡು ನನ್ನೊಂದಿಗೆ ಆಡಿರಿ ಪ್ರೇರೆ. ಹೀಗೆ ನಾವು ಈ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವಂತೆ ಈ ಹಾಡು ನಮ್ಮೆಲ್ಲರಿಗೆ ಸಹಾಯ ಮಾಡುತ್ತದೆ. ನನ್ನೊಂದಿಗೆ ಆಡಿರಿ. ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆ ಮುರಿಯುವೆನು, ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆ ಮುರಿಯುವೆನು. ಯೇಸುವಿನ ರಕ್ತವು ನನ್ನ ಆಯುಧವು, ಭಯವಿಲ್ಲ ಜಯವೆನಗೆ ಎಂದು ಭಯವಿಲ್ಲ ಜಯವೆನಗೆ. ಯೇಸುವಿನ ರಕ್ತವು ನನ್ನ ಆಯುಧವು, ಭಯವಿಲ್ಲ ಜಯವೆನಗೆ ಎಂದು ಭಯವಿಲ್ಲ ಜಯವೆನಗೆ. ಅಂಧಕಾರ ಬಲವನ್ನೆಲ್ಲ ಯೇಸು ಮಹಿಮೆ ಮುರಿಯುವೆನು. ಯೇಸುವಿನ ರಕ್ತವು ನನ್ನ ಆಯುಧವು, ಭಯವಿಲ್ಲ ಜಯವೆನಗೆ. ಆಮೆನ್. ಎಂದು ಭಯವಿಲ್ಲ ಜಯ ನಮಗೆ. ಸೈನ್ಯಗಳ ಕರ್ತನಿರಲು ಮಹಾಪೌಳಿಯ ದಾಟುವೆನು. ಆಮೆನ್ ಲಾರ್ಡ್. ಸೈನ್ಯಗಳ ಕರ್ತನಿರಲು ಯೇಸಪ್ಪ ಮಹಾಪೌಳಿಯ ದಾಟುವೆವು. ಆಕಾಶ ಮಂಡಲದ ಲೋಕಾಧಿಪತಿಯು ನಡುಗುತ್ತ ಓಡುವನು, ಭಯದಿ ನಡುಗುತ್ತ ಓಡುವನು ಸೈತಾನನು. ಆಕಾಶ ಮಂಡಲದ ಲೋಕಾಧಿಪತಿಯು ನಡುಗುತ್ತ ಓಡುವನು. ಯೇಸು ನಾಮದಲ್ಲಿ ಭಯದಿ ನಡುಗುತ್ತ ಓಡುವನು. ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆ ಮುರಿಯುವೆನು. ಯೇಸುವಿನ ರಕ್ತವು ನನ್ನ ಆಯುಧವು, ಭಯವಿಲ್ಲ ಜಯವೇ ಮಗೆ. ಆಮೆನ್. ಭಯವಿಲ್ಲ ಜಯವೇ ಮಗೆ. ಸರ್ಪವನ್ನು ತುಳಿದ ಕಲು, ದೊಡ್ಡ ಚೇಳಿನ ತಲೆ ಜಜ್ಜಲು. ಯೇಸುವೆ ಸ್ತೋತ್ರ. ಸರ್ಪವನ್ನು ತುಳಿದ ಕಲು, ದೊಡ್ಡ ಚೇಳಿನ ತಲೆ ಜಜ್ಜಲು. ಅಧಿಕಾರ ಉಂಟು, ಮಹಿಮೆಯು ಉಂಟು, ಸೋಲಿಲ್ಲ ಜಯ ನನಗೆ ಎಂದು ಸೋಲಿಲ್ಲ ಜಯ ನಮಗೆ. ಆಮೆನ್. ಅಧಿಕಾರ ಉಂಟು, ಮಹಿಮೆಯು ಉಂಟು, ಸೋಲಿಲ್ಲ ಜಯ ನನಗೆ ಎಂದು ಸೋಲಿಲ್ಲ ಜಯ ನಮಗೆ. ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆ ಮುರಿಯುವೆನು. ಅಂಧಕಾರ ಬಲವನ್ನೆಲ್ಲ ಯೇಸು ನಾಮದ ಮಹಿಮೆಯಿಂದ ಮುರಿಯುವೆವು. ಹಾಲೆಲು ಹಾಲೆಲೂಯ ಹಾಲೆಲು ಹಾಲೆ
ಹಾಲೆಲೂಯ ಹಾಲೆಲೂಯ, ಆಮೆನ್ ಹಾಲೆಲೂಯ ಹಾಲೆಲೂಯ. ಆಕಾಶ ಮಂಡಲದ ಲೋಕಾಧಿಪತಿಯು ನಡುಗುತ್ತ ಓಡುವನು, ಭಯದಿ ನಡುಗುತ್ತ ಓಡುವನು. ಹಾಲೆಲೂಯ. ಹೌದು ಪ್ರೇರೆ, ಆಕಾಶ ಮಂಡಲದ ಲೋಕಾಧಿಪತಿ. ಹೌದು ಪ್ರೇರೆ, ಈತನು ದೇವರ ಮಕ್ಕಳ ವಿರೋಧಿಯಾಗಿದ್ದಾನೆ ಪ್ರೇರೆ. ಆತನು ಲೌಕಿಕರನ್ನು ದೇವರ ಮಕ್ಕಳ ವಿರುದ್ಧವಾಗಿ ಎತ್ತುತ್ತಾನೆ ಹಾಗೂ ಇಹಲೋಕ ಸಂಬಂಧವಾಗಿ ಅವರಿಗೆ ಶ್ರಮೆ ಕೊಡಲು ಪ್ರಯತ್ನಿಸುತ್ತಾನೆ. ಆದರೂ ಕೂಡ ನಾವು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ದೃಢವಾಗಿ ನಿಂತರೆ ಆ ಸೈತಾನನನ್ನು ಓಡಿಸಬಹುದು ಪ್ರೇರೆ. ಆತನ ವಶದಲ್ಲಿರುವ ಸಾಮಾನ್ಯ ಮನುಷ್ಯರನ್ನು ದೇವರ ವ್ಯಕ್ತಿಗಳನ್ನಾಗಿ ಮಾಡಲು ಸಾಧ್ಯ. ಹೀಗೆ ಪ್ರಭು ನಮ್ಮೆಲ್ಲರಿಗೆ ಸಹಾಯ ಮಾಡುತ್ತಾನೆ ಪ್ರೇರೆ. ನಾವು ಈ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ ಎನ್ನುವ ವಾಕ್ಯ ಭಾಗಾಂಶದೊಳಗೆ ಪ್ರವೇಶವಾಗೋಣ ಪ್ರೇರೆ. ಒಂದನೇದಾಗಿ ಸುವಾರ್ತೆಯು, ಯೇಸುವಿನ ವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಮತ್ತು ಯೇಸು ಹೇಳಿದ ಸುವಾರ್ತೆ ಹೇಗೆ, ನಾವು ಯಾವ ರೀತಿಯಲ್ಲಿ ಹೇಳಬೇಕಾಗಿದೆ ಪ್ರೇರೆ? ದೇವರ ಆತ್ಮ ಸ್ವೀಕರಿಸಿದವರು ಅಥವಾ ಯೇಸುವನ್ನು ಪ್ರೀತಿಸುವವರು. ನಾವು ಮೊಟ್ಟ ಮೊದಲನೇದಾಗಿ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 24ನೇ ವಾಕ್ಯ ಭಾಗದಿಂದ ನಾವು 31ನೇ 32ನೇ 33ನೇ ವಾಕ್ಯ ಭಾಗ ಓದುವುದಾದರೆ ಪ್ರೇರೆ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 24th ವರ್ಡ್ ಟು 33 ವರ್ಡ್. ಇಲ್ಲಿ ಓದುವುದಾದರೆ ಇಲ್ಲಿ ಪ್ರಭು ಹೇಳುತ್ತಿದ್ದಾನೆ ಪ್ರೇರೆ, ಏನಂದರೆ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದಣಿಯಂತೆ ಆಗುವುದು ಆಳಿಗೆ ಸಾಕು. ಮತ್ತು ಅವರು ಮನೆ ಯಜಮಾನಿಗೆ ಬೆಲ್ಜಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದರು? ಆದರೂ ಅವರಿಗೆ ಹೆದರಬೇಡಿರಿ, ಮರೆಯಾಗಿರುವ ಯಾವುದು ವ್ಯಕ್ತವಾಗದಿರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ. ನಾನು ಕತ್ತಲಲ್ಲಿ ನಿಮಗೆ ಹೇಳಿರುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ, ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮನೆ ಮಾಳಿಗೆ ಮೇಲೆ ನಿಂತು ಸಾರಿರಿ. ಇದಲ್ಲದೆ ದೇಹವನ್ನು ಕೊಂದು ಹಾಕುವವರಿಗೆ ನೀವು ಹೆದರಬೇಡಿರಿ, ಅವರನ್ನು ಆತ್ಮವನ್ನು ಕೊಲ್ಲಲು ಅವರಿಂದ ಆಗುವುದಿಲ್ಲ. ಆತ್ಮ ದೇಹ ಎರಡನ್ನು ಕೂಡ ಕೊಲ್ಲಿ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಗುಬ್ಬಚ್ಚಿಗಳನ್ನು ಮಾರುವುದುಂಟಲ್ಲ. ಆದರೂ ನಿಮ್ಮ ತಂದೆ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳುವುದಿಲ್ಲ. ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಹೆದರಬೇಡಿರಿ, ಬಹಳ ಗುಬ್ಬಚ್ಚಿಗಳಿಗಿಂತ ನೀವು ಹೆಚ್ಚಿನವರು. ಹೌದು ಪ್ರೇರೆ. ಹೀಗೆ 32ನೇ ವಾಕ್ಯ 33ನೇ ವಾಕ್ಯ ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ, ಅವನನ್ನು ನಾನು ಸಹ ನನ್ನವನಲ್ಲವೆಂದು ಇದ್ದಾನೆ. 22ನೇ ವಾಕ್ಯ ಮತ್ತಾಯ ಸುವಾರ್ತೆ 22ನೇ ವಾಕ್ಯದಲ್ಲಿ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುತ್ತಾರೆ, ಆದರೆ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ಒಂದೂರಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ. ಮನುಷ್ಯಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರಾಯೇಲ್ ಜನರ ಊರುಗಳು ಸಂಚಾರವನ್ನು ತೀರಿಸಿರುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಲ್ಲಿ ಯೇಸು ಶಿಷ್ಯರಿಗೆ ಅಧಿಕಾರ ಕೊಟ್ಟು ತಾನು ಹೋಗಲಿರುವ ಪಟ್ಟಣಗಳಿಗೆ, ಹಳ್ಳಿಗಳಿಗೆ ದೇವರ ರಾಜ್ಯವನ್ನು ಸಾರಲು, ರೋಗಿಗಳನ್ನು ಗುಣಪಡಿಸಲು, ಕುಷ್ಠ ರೋಗಿಗಳನ್ನು ಸ್ವಸ್ಥಪಡಿಸಲು, ದೆವ್ವಪೀಡಿತರನ್ನು ಬಿಡುಗಡೆ ಮಾಡಲು ಮತ್ತು ಸತ್ತವರನ್ನು ಜೀವಕ್ಕೆಬ್ಬಿಸಲು, ಬೆಳಕಿನ ವಾರ್ತೆ ಸಾರಲು ಶಿಷ್ಯರಿಗೆ ಅಧಿಕಾರ ಕೊಟ್ಟು ಕಳಿಸಿದಾಗ ಪ್ರೇರೆ ಅಲ್ಲಿ ಹೇಳುತ್ತಿದ್ದಾನೆ, ನಿಮಗೆ ಹಿಂಸೆ ಮಾಡಿದರೆ ನನ್ನ ಹೆಸರು ನಿಮಿತ್ತ ಎಲ್ಲರೂ ನಿಮಗೆ ಹಾಗೆ ಮಾಡುತ್ತಾರೆ, ಆದರೆ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುತ್ತಾನೆ ಎಂದು ಹೇಳ್ತಿದ್ದಾನೆ. ಹೌದು ಪ್ರೇರೆ. ಹೀಗೆ ಒಂದೂರಲ್ಲಿ ಹಿಂಸೆ ಪಡಿಸಿರಿ, ಇನ್ನೊಂದು ಊರಿಗೆ ಓಡಿ ಹೋಗಿರಿ. ಅಲ್ಲಿ ಮನುಷ್ಯಕುಮಾರನು ಬರುವಷ್ಟರಲ್ಲಿ ನೀವು ಎಲ್ಲ ಈ ಇಸ್ರೇಲ್ ಜನರ ಊರುಗಳ ಸಂಚಾರವನ್ನು ತೀರಿಸಿರುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೆ. ತನಕ ನೀವು ಇಸ್ರೇಲ್ ಜನರ ಊರನ್ನೇ ಇನ್ನೂ ಸುವಾರ್ತೆ ಹೇಳಿ ಮುಗಿಸಿರುವುದಿಲ್ಲ ಎಂದು ಹೇಳಿದ್ದಾನೆ ಪ್ರೇರೆ. ಇಸ್ರಾಯೇಲ್ ಜನರಂದರೆ ಈಗ ವಿಶ್ವದಲ್ಲೆಲ್ಲ ಹರಡಿದ್ದಾರೆ ಪ್ರೇರೆ. ನಾವು ಹಳೆಯ ಒಡಂಬಡಿಕೆ ಇಸ್ರಾಯೇಲರೇ, ಆ ಹೊಸ ಒಡಂಬಡಿಕೆಯಲ್ಲಿ ಯೂದ ಕುಲದ ಮುಖಾಂತರ ಮತ್ತೆ ಯೇಸುವಿನಲ್ಲಿ ಕೆಲವರು ವಿಶ್ವಾಸಿದರು ಪ್ರೇರೆ. ಅವರು ಕೂಡ ಇಸ್ರಾಯೇಲರೇ ಆದರು. ಇಸ್ರೇಲರು ಜಗತ್ತಿನಲ್ಲೆಲ್ಲ ಹರಡಿಕೊಂಡಿದ್ದಾರೆ ಪ್ರೇರೆ. ಹೌದು,
ಹೀಗೆ ನೀವು ಜಗತ್ತಿನೆಲ್ಲ ಯೇಸು ಕ್ರಿಸ್ತನ ಎರಡನೇ ಸಾರಿ ಬರುವ ಒಳಗಡೆ ನೀವು ಜಗತ್ತಿನಲ್ಲೆಲ್ಲ ಅಥವಾ ಜಗತ್ತಿನಲ್ಲೆಲ್ಲ ಹರಡಿರುವ ಇಸ್ರಾಯೇಲರಿಗೆ ನೀವಿನ್ನು ಸುವಾರ್ತೆ ಸಾರಿ ಮುಗಿಸಿರುವುದಿಲ್ಲ ಅಂತ ಹೇಳಿದ್ದಾನೆ ಪ್ರೇರೆ. ಹೀಗೆ ಯೇಸುವಿನ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ ಪ್ರೇರೆ. ಹೌದು, ಯೇಸು ಸುವಾರ್ತೆ ಹೇಗೆ ಹೇಳ್ಬೇಕಂತ ಹೇಳಿದ್ದಾನೆ ಪ್ರೇರೆ, ನೀವು ನನ್ನನ್ನು ಹಿಂಸೆ ಪಡಿಸ್ತಾರೆ ಮತ್ತು ನಿಮ್ಮನ್ನು ಕೂಡ ನನ್ನ ಹೆಸರು ನಿಮಿತ್ತ ಹಾಗೆ ಮಾಡುತ್ತಾರೆ, ಕಡೆಯವರೆಗೆ ತಾಳಿಕೊಳ್ಳುವನು ರಕ್ಷಣೆ ಹೊಂದುವನು ಎಂದು ಹೇಳಿದ್ದಾನೆ ಪ್ರೇರೆ. ಹೌದು, ನಾವು ಅವರಿಗೆ ಅನುಕೂಲವಾದ ಸುವಾರ್ತೆ ಹೇಳಬಾರ್ದು. ಅವರಿಗೆ ಅನುಕೂಲವಾಗಿ ಹೇಳಿದರೆ ಅಲ್ಲೇ ಒಂದೇ ಸ್ಥಳದಲ್ಲೇ ಇರ್ತೀವಿ ನಾವು. ಹೌದು, ನಾವು ಯೇಸುವಿಗೆ ಅನುಕೂಲವಾದ ಸುವಾರ್ತೆ ಹೇಳಬೇಕಾಗಿದೆ ಪ್ರೇರೆ. ಮತ್ತು ಮುಂದೆ 10ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 24-33 ಒಳಗೆ ಪ್ರಭು ನುಡಿಯುತ್ತಿದ್ದಾನೆ, ಗುರುವಿಗಿಂತ ಶಿಷ್ಯನ ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ. ಮತ್ತು ಹೀಗೆ ಅವರು ಮನೆ ಯಜಮಾನಾದ ನನಗೆ ಬೆಲ್ಜೆಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದಾರು, ಆದರೂ ಅವರಿಗೆ ಹೆದರಬೇಡಿರಿ. ಆದರೆ ನೀವು ಸುವಾರ್ತೆ ಹೇಳಿದ್ದಾರೆ ಲೌಕಿಕರು, ಲೋಕದವರು, ಸೈತಾನನ ಸಮಾಜದವರು, ಬೆಳಕಿನ ವಾರ್ತೆ ಬೇಡ ಎಂದವರು, ನನ್ನನ್ನೇ ಹಿಡಿದ ಬೆಲ್ಜೆಬೂಲನು ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದವರು, ಮನೆ ಯಜಮಾನನ್ನೇ ಬೆಲ್ಜೆಬೂಲ್ ದೆವ್ವಗಳ ಒಡೆಯ ಎಂದ ಮೇಲೆ ನಿಮ್ಮನ್ನು ಏನೆನ್ನುವುದಿಲ್ಲ. ಆದರೂ ಅವರಿಗೆ ಹೆದರಬೇಡಿರಿ. ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೆ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ. ನಾನು ಕತ್ತಲಲ್ಲಿ ನಿಮಗೆ ಹೇಳಿದ್ದನ್ನು ನೀವು ಬೆಳಕಿನಲ್ಲಿ ಹೇಳಿರಿ. ಯೇಸು ಕ್ರಿಸ್ತನು ಕತ್ತಲಲ್ಲಿ ಹೇಳಿರ್ತಾನೆ ಪ್ರಿಯರೇ ಶಿಷ್ಯರಿಗೆ, ಅದನ್ನು ಬೆಳಕಿನಲ್ಲಿ ಹೇಳಿರಿ ನೀವು ಎಂದು ಹೇಳುತ್ತಿದ್ದಾನೆ. ದೇವರ ರಾಜ್ಯದ ಸುವಾರ್ತೆ, ದೇವರ ಬಲ ಸ್ವರೂಪವಾಗಿರುವ ಯೇಸುವಿನ ಪ್ರತಿಯೊಂದು ಮಾತುಗಳು. ಹೌದು, ಇಂದು ನಾನು ಯೇಸುವಿನ ವಾಕ್ಯವನ್ನು ಕೇಳಿರುವುದಾದರೆ ಯೇಸುವಿನ ಮೊದಲನೆಯ ಮನುಷ್ಯ ರೂಪದ ಆಗಮನ, ಆತನ ಜೀವನ, ಬೋಧನೆ, ಯಾತನೆ, ಮರಣ, ಸಾಧನೆ, ಪುನರುತ್ಥಾನ, ಹೌದು ಪ್ರೇರೆ, ಮತ್ತು ಪರಲೋಕಕ್ಕೆ ಆರೋಹಣ, ಎರಡನೇ ಸಾರಿ ಆಗಮನ, ಇದೆಲ್ಲದರ ಕುರಿತು ದೇವರ ಬಲ ಸ್ವರೂಪವಾಗಿದೆ ಈ ಎಲ್ಲ ವಿಷಯಗಳು ಯೇಸುವಿನ ಕುರಿತು ಎಂದು ನೀನು ತಿಳಿದು ಸಾರದಿದ್ದರೆ, ಕತ್ತಲಲ್ಲಿ ನೀನು ಯೇಸುವನ್ನು ವಿಶ್ವಾಸಿಸಿದಾಗ ಇವೆಲ್ಲ ಪ್ರಭು ನಿಮಗೆ ತಿಳಿಯುವುದಕ್ಕೆ ಅವಕಾಶ ಕೊಡುತ್ತಾನೆ ಪ್ರೇರೆ. ಇದನ್ನು ತಿಳಿದ ಮೇಲೆ ನಾವು ಬೆಳಕಿನಲ್ಲಿ ಸಾರಬೇಕಾಗಿದೆ. ಬೆಳಕಂದರೆ ವಿಶ್ವಾಸ ಪ್ರೇರೆ, ಅಂದರೆ ನೀವು ಬದುಕಿರುವಾಗಲೇ ನೀವು ಸಾರಬೇಕಾಗಿದೆ. ಹೌದು, ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ಬೆಳಕಿನಲ್ಲಿ ಹೇಳಿರಿ. ಶಿಷ್ಯರಿಗೆ ರಾತ್ರಿಯೆಲ್ಲ ಮತ್ತು ಅರ್ಥ ಆಗಲಾರ್ದಂಥ ಸಾಮತಿಗಳ ವಿಷಯದಲ್ಲಿ ಕಥೆ ರೂಪವಾಗಿ ಹೇಳಿದ, ಅಂದರೆ ನಿಜವಾದ ಘಟನೆ ಮೂಲಕ ಹೇಳಿದ ಮಾತುಗಳ ಅರ್ಥವನ್ನು ವಿವರಿಸ್ತಾ ಇರ್ತಾನೆ ಪ್ರೇರೆ. ಇದನ್ನೆಲ್ಲ ನೀವು ಬೆಳಕಿನಲ್ಲಿ, ಅಂದರೆ ಬೆಳಗ್ಗೆ ಹೇಳಿರಿ. ಹೌದು, ನೀವು ಬದುಕಿರುವಾಗಲೇ ಹೇಳಿರಿ ಎಂದಂತ ಅರ್ಥ. ಮತ್ತು ಕಿವಿಯಲ್ಲಿ ಕೇಳಿದ್ದೀರಲ್ಲ, ಕಿವಿಯುಳ್ಳವನು ಕೇಳಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕಿವಿಯುಳ್ಳವನು ಕೇಳಲೆಂದು ಅನೇಕ ಸಾರಿ ಯೇಸು ಕ್ರಿಸ್ತ ಪ್ರಭು ಹೇಳಿದ್ದಾನೆ ಪ್ರೇರೆ. ಹೀಗೆ ನೀವು ಕಿವಿಯಿಂದ ಕೇಳಿದ್ದೀರಲ್ಲ, ಕಿವಿಯುಳ್ಳವರಾಗಿ ನೀವು ಅದನ್ನು ಮನೆಯ ಮಾಳಿಗೆ ಮೇಲೆ ನಿಂತು ಸಾರಬೇಕಾಗಿದೆ. ಏನೆಂದು? ಯೇಸುವೆ ದೇವರ ಕುಮಾರನೆಂದು. ಆತನನ್ನು ಪ್ರೀತಿಸುವವರು, ಆತನಿಗೆ ಒಳಗಾಗುವವರು ದೇವರ ಕೋಪದಿಂದ ತಪ್ಪಿಸಿಕೊಳ್ಳುತ್ತಾರೆ, ಎರಡನೆಯ ಮರಣದಿಂದ ತಪ್ಪಿಸಿಕೊಳ್ಳುತ್ತಾರೆ, ನರಕ ಅಗ್ನಿಯಿಂದ ತಪ್ಪಿಸಿಕೊಳ್ಳುತ್ತಾರೆ, ಆ ನಿತ್ಯ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಾರೆ, ಮತ್ತು ಸೈತಾನನ ಘೋರವಾದ ಆ ಕೋರೆಗಳಿಂದ ತಪ್ಪಿಸಿಕೊಳ್ಳುತ್ತಾರೆ ಎಂದು ನೀವು ಮನೆ ಮಾಳಿಗೆ ಮೇಲೆ ನಿಂತು ಸಾರಿರಿ. ಮಗನಿಗೆ ಒಳಗಾಗದವನ ಮೇಲೆ ದೇವರ ಕೋಪ ನೆಲೆಗೊಂಡಿದೆ ಎಂದು ಸಾರಿರಿ. ಹೌದು ಪ್ರೇರೆ, ಕತ್ತಲಲ್ಲಿ ಕೇಳಿದ್ದನ್ನು ಬೆಳಕಿನಲ್ಲಿ ಸಾರಿರಿ, ಕಿವಿಯಲ್ಲಿ ಕೇಳಿದ್ದನ್ನು ಮನೆ ಮಾಳಿಗೆ ಮೇಲೆ ನಿಂತು ಸಾರಿರಿ. ಹೀಗೆ ಸಾರುವಾಗ ಒಂದು ವೇಳೆ ಅವರು ದೇಹವನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸುವುದಾದರೆ ಹೆದರಬೇಡಿರಿ. ಆತ್ಮವನ್ನು ಅವರು ಕೊಲ್ಲಲಾಗುವುದಿಲ್ಲ. ಆದರೆ ಯಾರಿಗೆ ಹೆದರಬೇಕೆಂದರೆ ನನ್ನಲ್ಲಿ ವಿಶ್ವಾಸವಿಟ್ಟ ನೀವು. ಯೇಸು ಹೇಳ್ತಿದ್ದಾನೆ ಪ್ರೇರೆ, ದೇವರ ಬಲ ಸ್ವರೂಪವಾಗಿರುವ ಸುವಾರ್ತೆಯನ್ನು ವಿಶ್ವಾಸಿಸಿರುವ ನೀವು ದೇವರಿಗೆ ಭಯಪಡಿರಿ. ಏಕೆಂದರೆ ಈಗ ಯೇಸು ಮರಣದ ಮುಳ್ಳನ್ನು ಮುರಿದಿದ್ದಾನೆ ಮತ್ತು ಪುನರುತ್ಥಾನಾಗಿದ್ದಾನೆ. ಅಲ್ಲಿ ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ, ನಿನ್ನ ವಿಷಯದ ಕೊಂಡಿ ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ ಧರ್ಮ ಶಾಸ್ತ್ರವೇ. ಹೌದು ಪ್ರೇರೆ, ಇಂದಿಗೂ ಮುಸುಕು ಇದೆ ಪ್ರೇರೆ. ಮೋಶೆ 40 ದಿನ ಆ ಸೀನಾಯಿ ಬೆಟ್ಟದಿಂದ
ದಶಾಜ್ಞೆಗಳು ತೆಗೆದುಕೊಂಡು ಬಂದಾಗ ಆತನ ಮುಖ ಪ್ರಕಾಶಿಸ್ತಿತ್ತು. ಜನರು ಅದನ್ನು ನೋಡಲಾಗುತ್ತಿರಲಿಲ್ಲ. ಆದುದರಿಂದ ಆತ ಆ ಮುಸುಕನ್ನು ಮುಖಕ್ಕೆ ಹಾಕಿಕೊಳ್ಳುತ್ತಿದ್ದ. ಯಾಕಂದರೆ ಅದು ಕುಂದಿ ಹೋಗುವ ಮಹಿಮೆಯಾಗಿತ್ತು. ಹಳ ಒಡಂಬಡಿಕೆಯ ಮಹಿಮೆ ಕುಂದಿ ಹೋಗುವಂಥದ್ದು ಪ್ರೇರೆ. ಹೌದು, ಕುಂದಿ ಹೋಗುವ ಮಹಿಮೆ ಈ ಜನರು ನೋಡಬಾರದು ಎಂದು ಕುಂದಿ ಹೋಗದ ಮಹಿಮೆ ಯೇಸು ಕ್ರಿಸ್ತನ ಮುಖಾಂತರ ದಯಪಾಲಿಸಲಾಗುತ್ತದೆ. ಹೌದು ಪ್ರೇರೆ. ಈ ಹೊಸ ಒಡಂಬಡಿಕೆಯಲ್ಲಿ 2000 ವರ್ಷಗಳ ಕೆಳಗೆ ಕ್ರಿಸ್ತ ಪೂರ್ವದಲ್ಲೇ ಆ ಕುಂದಿ ಹೋಗುವ ಮಹಿಮೆ ತಿಳಿಯಪಡಿಸಿತು ಪ್ರೇರೆ. ಮೋಶೆಯ ಮುಖದಲ್ಲಿ ಧರಿಸಿಕೊಂಡಂಥ ಮುಸುಕು ಇದು ಕುಂದಿ ಹೋಗುವಂಥದ್ದು, ನೀವು ನೋಡಬಾರದು. ಕುಂದಿ ಹೋಗದ ಮಹಿಮೆ ಬೆಳಕು ಬರುತ್ತದೆ, ಆತನನ್ನೇ ನೀವು ನೋಡಬೇಕು. ಹೌದು ಪ್ರೇರೆ. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನು, ಆದರೆ ಯೇಸು ಕ್ರಿಸ್ತನು ದೇವರ ಮನೆಯ ಮೇಲೆ ಯಜಮಾನನು ಅಥವಾ ದೇವರ ಮನೆಯನ್ನು ಕಟ್ಟಿದಾತನು. ಹೌದು ಪ್ರೇರೆ. ಹೀಗೆ ಆ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನೇ ದೇವರ ಬಲ ಸ್ವರೂಪವಾಗಿದ್ದಾನೆ ಪ್ರೇರೆ. ಅದೃಶ್ಯ ದೇವರ ಸಾದೃಶ್ಯ ರೂಪನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿಸಂಭೂತನು, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು, ಆತನಲ್ಲಿ ಇರಿಸಲು ನಿರ್ಧರಿಸಿದನು, ಆ ಪರಮ ಪಿತ ತಂದೆಯಾದ ದೇವರು, ಸೃಷ್ಟಿಕರ್ತನು, ಆ ಜೀವದ ಒಡೆಯ, ಆತ್ಮಗಳ ತಂದೆ, ತನ್ನ ಸರ್ವಸಂಪೂರ್ಣತೆಯನ್ನು ಯೇಸು ಕ್ರಿಸ್ತನಲ್ಲಿ ಅವತರಿಸಿ ವಾಸಿಸುವಂತೆ ಅನುಗ್ರಹಿಸಿದ್ದಾನೆ ಪ್ರೇರೆ. ಹೌದು, ಆತನ ವಾಕ್ಯ, ಆತನ ಮಾತು ಸ್ವರೂಪವಾಗಿದೆ. ಆ ಬಲ ಸ್ವರೂಪವಾದ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ, ನೀವು ಭಯಪಡಬೇಡಿರಿ, ಯಾಕೆಂದರೆ ಮರಣದ ಮುಳ್ಳನ್ನು ಮುರಿದಿದ್ದೇನೆ. ಪಾಪ ಮರಣಗಳ ನಿಯಮ ನನ್ನ ಶಿಲುಬೆ ಮೂಲಕ ಮುರಿದಿದ್ದೇನೆ. ಹೌದು, ಅಲ್ಲಿ ನಿಮ್ಮ ಮೇಲೆ ಉಂಟಾದ ಶಿಕ್ಷೆ ನನ್ನ ದೇಹದ ಮೇಲೆ ತೆಗೆದುಕೊಂಡಿದ್ದೇನೆ. ಹೌದು, ಯೇಸು ಕ್ರಿಸ್ತನನ್ನು ಜಜ್ಜುವುದೇ ತಂದೆಯಾದ ದೇವರ ಸಂಕಲ್ಪವಾಗಿತ್ತು. ಆತನು ಹೊತ್ತವರೇ ನಮ್ಮ ಕಷ್ಟ ಸಂಕಟ. ಹೌದು, ಆತನು ಹೊತ್ತವರೇ ನಮ್ಮ ಪಾಪದ್ರೋಹಗಳೇ. ಹೌದು ಹೌದು ಪ್ರೇರೆ. ಆತನು ಹೊತ್ತವರೇ ನಮ್ಮ ದುರಾಲೋಚನೆ. ಹೌದು, ಮುಳ್ಳಿನ ಕಿರೀಟ. ಹೌದು ಪ್ರೇರೆ. ದೇವರಿಂದ ದೂರ ಆದ ನಮ್ಮನ್ನು ದೇವರು ತನ್ನ ಮಗನ ಮರಣದ ಮೂಲಕ ಸಂಧಾನ ಮಾಡಿಕೊಂಡಿದ್ದಾನೆ. ಆತನ ಯಾತನೆಯ ಮೂಲಕ ನಮ್ಮನ್ನು ಕನಿಕರಿಸಿ ಬಿಡಿಸಿದ್ದಾನೆ. ಹೌದು, ಹೀಗೆ ಯೇಸು ಕೂಡ ತಂದೆಯ ಚಿತ್ತವನ್ನು ನೆರವೇರಿಸಲೆಂದೇ ಪರಲೋಕದಿಂದ ತಂದೆ ಗ್ರಂಥದ ಸುರಿಯಲ್ಲಿ ಬರೆದದೇ ಅಲ್ಲ ಏನೆಂದು, ನನಗೊಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟೆ, ಇಗೋ ಬಂದೆ ನಿನ್ನ ಚಿತ್ತವನ್ನು ನೆರವೇರಿಸಲೆಂದೇ ಎಂದು ಬರೆಯಲ್ಪಟ್ಟಿದೆಯಲ್ಲ. ಆದ್ದರಿಂದ ನನಗೊಂದು ದೇಹವನ್ನು ಸಿದ್ಧ ಮಾಡಿಕೊಡು, ನಾನು ನಿನ್ನ ಚಿತ್ತವನ್ನು ನೆರವೇರಿಸುತ್ತೇನೆ ಎಂದಂತೆ ಆ ಇಬ್ರಿಯರ ಗ್ರಂಥದಲ್ಲಿ ಓದುತ್ತೇವೆ ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ, ದೇಹ ಆತ್ಮ ಎರಡನ್ನು ಕೊಲ್ಲಿ ನಾಶ ಮಾಡಬಲ್ಲಾತನಿಗೆ ನರಕದಲ್ಲಿ ಹಾಕುವ, ದೇಹ ಆತ್ಮ ಎರಡನ್ನು ನರಕದಲ್ಲಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಹೌದು, ಪಕ್ಷಿಗಳು 2 ರೂಪಾಯಿಗೆ ಮಾರುವುದುಂಟು, ಒಂದಾದರೂ ದೇವರ ಚಿತ್ತವಿಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಹೆದರಬೇಡಿರಿ, ಬಹಳ ಗುಬ್ಬಚ್ಚಿಗಳಿಗಿಂತ ನೀವು ಹೆಚ್ಚಿನವರು. ಹೌದು ಪ್ರೇರೆ. ಪಕ್ಷಿಗಳ ವಿಷಯದಲ್ಲಿ ದೇವರು ಜಾಗರೂಕರಾಗಿ ಯೋಚಿಸುತ್ತಿರುವಾಗ ಪಕ್ಷಿಗಳಿಗಿಂತ ನಾವು ದೊಡ್ಡವರೆಂದು ಹೇಳಿದ್ದಾನೆ ಪ್ರೇರೆ. ಪಕ್ಷಿಗಳಿಗಿಂತ ನಾವು ಹೆಚ್ಚಿನವರು. ಮತ್ತು ನೀವು ಹೆದರಬೇಡಿರಿ, ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ. ಅದು ಪ್ರೇರೆ. ಯೇಸು ಕ್ರಿಸ್ತನು ನಮ್ಮನ್ನು ಸುವಾರ್ತೆ ವಿಶ್ವಾಸಿಸುವ ಪ್ರತಿಯೊಬ್ಬ ಮಗಳನ್ನು ಗಮನವಿಟ್ಟು ನೋಡ್ತಿರ್ತಾನೆ ಪ್ರೇರೆ. ಆದ್ದರಿಂದ ಸುವಾರ್ತೆ ನಮ್ಮನ್ನು ಧೈರ್ಯವಂತರನ್ನಾಗಿ ಮಾಡುತ್ತದೆ, ಭಯವಿಲ್ಲದವರನ್ನಾಗಿ ಮಾಡುತ್ತದೆ. ಕಾರಣ ಆ ಸುವಾರ್ತೆ ವೀರನಾಗಿರುವ ಯೇಸು ಕ್ರಿಸ್ತನು ಆ ಮುಳ್ಳನ್ನು ಮುರಿದಿದ್ದಾನೆ ಪ್ರೇರೆ. ಈಗ ಮರಣಕ್ಕೆ ನಮ್ಮ ಮೇಲೆ ಹಿಡಿತವಿಲ್ಲ. ಮರಣದ ಭಯ ತೊಲಗಿಸಿದ್ದಾನೆ. ಹೌದು ಪ್ರೇರೆ. ನಿತ್ಯ ಜೀವವನ್ನು ಉಂಟು ಮಾಡಿದ್ದಾನೆ. ಪುನರುತ್ಥಾನದ ಮೂಲಕ ನಿತ್ಯ ಜೀವವನ್ನು, ಅಕ್ಷಯತೆಯನ್ನು, ಅಮರತ್ವವನ್ನು ಬೆಳಕಿಗೆ ತಂದಿದ್ದಾನೆ. ಹೌದು ಪ್ರೇರೆ. ಅಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡುತ್ತಾನೆ. ಇದೇ ಯೇಸುವಿನ ಸುವಾರ್ತೆಯ ಬಲ ಸ್ವರೂಪ ಪ್ರೇರೆ. ಯೇಸು ಸುವಾರ್ತೆ ದೇವರ ಬಲ ಸ್ವರೂಪವಾಗಿದೆ. ಹೀಗೆ ನಾವು ಧೈರ್ಯದಿಂದ ಸುವಾರ್ತೆ ಸಾರಬೇಕಾಗಿತ್ತು ಪ್ರೇರೆ. ದೇಹ ಆತ್ಮ ಎರಡನ್ನೂ ಮಾಡಿದಾತನು ನಮಗೆ ಸುವಾರ್ತೆ ಸಾರಲು ಆತ್ಮಕ್ಕೆ ಆಸಕ್ತಿ, ದೇಹಕ್ಕೆ ಬಲ ನೀಡುತ್ತಾನೆ ಪ್ರೇರೆ. ನಾವು ಪ್ರಾರ್ಥನೆಯಲ್ಲಿ ಕೇಳಬೇಕಾಗಿದೆ. ಮತ್ತು ವಕ್ರ ಪೀಳಿಗೆ ಅಂತಿರುವ ಈ ವ್ಯಭಿಚಾರಣೆ ಸಂತತಿಯಲ್ಲಿ ಯಾವ ರೀತಿ ಸುವಾರ್ತೆ ಹೇಳಬೇಕೆಂದು ಆತನ ಪರಿಶುದ್ಧಾತ್ಮನ ಬಲವನ್ನು ಬೇಡಿಕೊಳ್ಳಬೇಕಾಗಿದೆ ಪ್ರೇರೆ.
ಪರಿಶುದ್ಧಾತ್ಮನೇ ನಮ್ಮ ನಿಜವಾದ ಮಾರ್ಗದರ್ಶಕ, ಸಹಾಯಕ. ನಾವು ಹೋಗಬೇಕಾದ ಮಾರ್ಗದರ್ಶನ ತೋರಿಸುತ್ತಾನೆ ಪ್ರೇರೆ. ಹೌದು, ಪರಿಶುದ್ಧಾತ್ಮ ಯಾರಲ್ಲಿದ್ದವನು ಯೇಸುವಿಗೆ ಸೇರಿದಾತನು. ಇಲ್ಲದಿದ್ದರೆ ಸುವಾರ್ತೆ ಹೇಳುವುದಾದರೂ ಹೇಗೆ? ಯಾಕೆಂದರೆ ಈ ಪರಿಶುದ್ಧ ಗ್ರಂಥ ರಚಿಸಲ್ಪಟ್ಟಿರುವುದೇ ದೇವರಾತ್ಮನ ಪ್ರೇರಣೆಯಿಂದ. ಹೌದು ಪ್ರೇರೆ. ಆದುದರಿಂದ ಪ್ರತಿಯೊಬ್ಬ ದೇವ ಸೇವಕರು ಎನಿಸಿಕೊಳ್ಳುವವರು ಪರಿಶುದ್ಧಾತ್ಮ ಇಲ್ಲದೆ ಸುವಾರ್ತೆ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಮಾಡಿದರೆ ಅದು ಪರಲೋಕ ಸಂಬಂಧವಾಗಿ ಮಾಡಲು ಅಸಾಧ್ಯ ಮತ್ತು ನಿತ್ಯ ಜೀವಕ್ಕೆ ಸೇರಲು ಅನೇಕರನ್ನು ಸೇರಿಸಲು ಅಸಾಧ್ಯ. ಹೌದು ಪ್ರೇರೆ. ಪವಿತ್ರಾತ್ಮ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ, ದೇವರ ಮಕ್ಕಳ ಪದವಿ. ಹೌದು ಪ್ರೇರೆ. ಪ್ರಭುವೇ ಆತ್ಮ. ಹೀಗೆ ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ ಎನ್ನುವ ನಾವು ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಪ್ರೇರೆ. ಬೇಡಿಕೊಳ್ಳಿರಿ ಎಂದರೆ ದೇವರ ಪರಿಶುದ್ಧಾತ್ಮನಿಗಾಗಿ ಬೇಡಿಕೊಳ್ಳಬೇಕೆಂದು ಆ ವಚನ ಭಾಗದ ಅಂತ್ಯ ಭಾಗದಲ್ಲಿ ಪ್ರಭು ನುಡಿಯುತ್ತಿದ್ದಾನೆ. ಹುಡುಕಿರಿ ಎಂದರೆ ಆ ಪ್ರಭುವಿನ ಆತ್ಮವನ್ನು ಹುಡುಕಬೇಕಾಗಿದೆ ಪ್ರೇರೆ. ತಟ್ಟಿರಿ ಅಂದರೆ ಪ್ರಭುವಿನ ಆತ್ಮನನ್ನೇ ಪಡೆಯಲೇ ತಟ್ಟಬೇಕಾಗಿದೆ. ಹೌದು, ನೀವು ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ನಿಮ್ಮ ಮಕ್ಕಳಿಗೆ ರೊಟ್ಟಿ ಕೇಳಿದರೆ ರೊಟ್ಟಿ ಕೊಡುತ್ತೀರಿ, ಕಲ್ಲು ಕೇಳಿದರೆ ಕಲ್ಲು ಕೊಡುವುದಿಲ್ಲ, ಮೀನು ಕೇಳಿದರೆ ಚೇಳು ಕೊಡುವುದಿಲ್ಲ. ಹೌದು. ಇನ್ನು ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತನ್ನನ್ನು ಬೇಡಿಕೊಳ್ಳುವ ನಿಮಗೆ, ತನ್ನ ಮಕ್ಕಳಿಗೆ ಎಷ್ಟು ಒಳ್ಳೆಯ ವರವಾದ ಪರಿಶುದ್ಧಾತ್ಮನನ್ನೇ ಅನುಗ್ರಹಿಸಬಲ್ಲರು. ಹೌದು ಪ್ರೇರೆ. ಒಳ್ಳೆಯ ವರ ಪರಿಶುದ್ಧಾತ್ಮ ಪ್ರೇರೆ. ಯಾರಲ್ಲಿ ಆ ದೇವರ ಆತ್ಮನಿದ್ದನೋ ಆತನು, ಆಕೆಯು ಜೀವಸ್ವರೂಪನಾದ ದೇವರಲ್ಲೇ ವಾಸಿಸುತ್ತಿದ್ದಾರೆ. ಹೌದು ಪ್ರೇರೆ. ನಾನು ಹೋಗುತ್ತೇನೆ, ಇನ್ನೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ, ನಾನು ಹೋಗದಿದ್ದರೆ ಸಹಾಯಕ ಬರುವುದಿಲ್ಲ ಎಂದು ಆ ಪರಿಶುದ್ಧಾತ್ಮನ ಕುರಿತು ಯೇಸು ಹೇಳಿರುವುದನ್ನು ನೋಡುತ್ತೇವೆ ಪ್ರೇರೆ. ತನ್ನ ಸ್ಥಾನದಲ್ಲಿ ಇನ್ನೊಬ್ಬ ವ್ಯಕ್ತಿ. ಹೌದು. ಹೀಗೆ ನಾವು ಹೆದರದಂತೆ ಸುವಾರ್ತೆ ಸಾರಲು ಮತ್ತು ಕತ್ತಲಲ್ಲಿ ನಮಗೆ ಹೇಳಿದ್ದನ್ನು ಬೆಳಕಿನಲ್ಲಿ ಸಾರಲು, ಕಿವಿಯಲ್ಲಿ ಕೇಳಿದ್ದನ್ನು ಮನೆ ಮಾಳಿಗೆಯ ಮೇಲೆ ನಿಂತು ಸಾರಲು ಮತ್ತು ಯಾವ ಮನುಷ್ಯನಿಗೂ ಯಾವ ಮರಣಕ್ಕೂ ಭಯಪಡದಂತೆ, ತಂದೆಯ ಚಿತ್ತವಿಲ್ಲದೆ ನಮ್ಮ ಜೀವಿತದಲ್ಲಿ ಏನೂ ಆಗುವುದಿಲ್ಲ ಎಂದಂತೆ ನಮ್ಮ ತಲೆ ಕೂದಲು ಕೂಡ ಪ್ರಭು ಗಮನಿಸುತ್ತಿದ್ದಾನೆ. ನಾವು ಅನೇಕ ಗುಬ್ಬಚ್ಚಿಗಳಿಗಿಂತ ಹೆಚ್ಚಿನವರು. ಹೆದರಬೇಡಿರಿ. ಯಾರ ಮುಂದೆ ಯೇಸುವಿನವನು ನಾನು ಎಂದು ಒಪ್ಪಿಕೊಳ್ಳುತ್ತಾನೋ ನಾನು ಕೂಡ ತಂದೆಯ ಮುಂದೆ ಪರಲೋಕದಲ್ಲಿ ದೇವದೂತರ ಮುಂದೆ ಒಪ್ಪಿಕೊಳ್ಳುವೆನು. ಯಾವನು ಮನುಷ್ಯರ ಮುಂದೆ ತಾನು ನನ್ನವನಲ್ಲವೆಂದು ಯೇಸುವಿನವನಲ್ಲವೆಂದು ಹೇಳುವನು ಅವನನ್ನು ನಾನು ಸಹ ಪರಲೋಕದಲ್ಲಿರುವ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. ಅದು ಪ್ರೇರೆ. ನಾವಿಂದು ಅನೇಕ ಉದ್ಯೋಗ ಸ್ಥಳದಲ್ಲಿ ಜಾಬ್ ಮಾಡುತ್ತಿರ್ಬೋದು, ಸ್ನೇಹಿತರ ಮುಂದೆ, ಬಂಧು ಬಳಗದವ್ರ ಮುಂದೆ ನಾವು ಸುಲಭವಾಗಿ ಯೇಸುವಿನ ಕುರಿತು ಹೇಳಬೇಕಾಗಿದೆ. ಯೇಸುವಿನವನೆಂದು. ಹೌದು, ಯೇಸುವೆ ನಮ್ಮೆಲ್ಲರನ್ನು ಸೃಷ್ಟಿಸಿದ ಸೃಷ್ಟಿಕರ್ತ. ಹೌದು. ಈ ಕಾಲ ಗತಿಸಿ ಹೋಗುತ್ತದೆ, ನೂತನ ಕಾಲ ಜನಿಸುತ್ತದೆ. ಅದು ನಮ್ಮ ಶಾಶ್ವತ ಜೀವನ ನಡೆಸುವ ಕಾಲ. ಹೌದು ಪ್ರೇರೆ. ಮರಣ, ಈ ಲೋಕದ ಆಯುಷ್ಯದ ನಂತರ ಇನ್ನೊಂದು ಜೀವಿತವಿದೆ. ಹೌದು, ಅದಕ್ಕಾಗಿ ನಾವು ಸಿದ್ಧವಾಗಬೇಕಾಗಿದೆ, ಆತ್ಮಿಕ ಜೀವಿತಕ್ಕಾಗಿ. ಹೌದು. ಹೀಗೆ ನಾವು ಸುವಾರ್ತೆ ಹೇಳಬೇಕಾಗಿದೆ ಪ್ರೇರೆ. ನಾವು ಯೇಸುವಿನ ಹೆಸರಿನ ನಿಮಿತ್ತ ಯಾರು ಏನು ಮಾಡಿದರೂ ಕೂಡ ನಾವು ಬೇಸರ ಪಡದೆ ಕಡೆಯವರೆಗೂ ತಾಳಿಕೊಳ್ಳಬೇಕಾಗಿದೆ ಪ್ರೇರೆ. ಒಂದು ಸ್ಥಳದಲ್ಲಿ ಏನೇ ವಿರುದ್ಧವಾಗಿ ನಡೆದರೂ ಇನ್ನೊಂದು ಸ್ಥಳದಲ್ಲಿ ಪ್ರಭು ಬಾಗಿಲು ತೆರೆಯುತ್ತಾನೆ. ಹೀಗೆ ನಾವು ದೇವರ ರಾಜ್ಯವನ್ನು ಸಾರಬೇಕಾಗಿದೆ ಪ್ರೇರೆ. ನಾಶನ ಮಾರ್ಗದಲ್ಲಿರುವ ಕೆಲವರನ್ನಾದರೂ, ಬೆಂಕಿಯಲ್ಲಿರುವ ಕೆಲವರನ್ನಾದರೂ ಎಳೆದು ಪರಲೋಕ ಮಾರ್ಗದಲ್ಲಿ, ಆ ಸುಂದರವಾದ ರಕ್ಷಣೆಯ ಮಾರ್ಗದಲ್ಲಿ, ನಿತ್ಯಜೀವ ಮಾರ್ಗದಲ್ಲಿ ನಡೆಸಬೇಕಾಗಿದೆ ಪ್ರೇರೆ. ಹೇಗೆ ಯೇಸುವಿನ ಸುವಾರ್ತೆ ಬಲ ಸ್ವರೂಪ ಆಗಿದೆ. ಈ ಬಲ ಸ್ವರೂಪವಾದ ದೇವರ ಸುವಾರ್ತೆಯಿಂದ ನಾವು ನಮ್ಮ ಆತ್ಮವನ್ನು, ನಮ್ಮ ನೆರೆಯವರ ಆತ್ಮಗಳನ್ನು ದೇವರ ಚಿತ್ತವಾದರೆ ಕಾಪಾಡಬೇಕಾಗಿದೆ ಪ್ರೇರೆ. ಅದುವೇ ಒಬ್ಬನು ನಾಶವಾಗುವುದು ದೇವರ ಚಿತ್ತವಲ್ಲ, ಬೇಕೆಂಬುದೇ ದೇವರ ಚಿತ್ತ. ಮತ್ತು ದೇವರ ದೀರ್ಘಶಾಂತಿ ಅಂದರೆ 2ನೇ ಸಾರಿ ಬೇಗ ಬರುತ್ತೇನೆ ಎಂದು ಹೇಳಿದ್ದಾನೆ. ಆದರೆ ನರಕಕ್ಕೆ ಹೋದರೆ ಮತ್ತೆ ಹಿಂದಿರುಗಿ ಬರುವುದಿಲ್ಲ ಯಾರು ಎಂದು
ತೀರ್ಪಿಗೆ ಒಳಗಾದರೆ ಯಾರು ಕೂಡ ಅವರು ಮತ್ತೆ ಸ್ವರ್ಗಕ್ಕೆ ಹೋಗಲು ಅಸಾಧ್ಯ ಎಂದು ಮನಗಂಡಿರುವ ಪ್ರಭು ಬರಲು ದೀರ್ಘ ಶಾಂತಿಯುಳ್ಳಾತನಾಗಿದ್ದಾನೆ ಪ್ರೇರೆ. ಯಾಕಂದರೆ ನಾವಿನ್ನು ಸಿದ್ಧವಾಗಿಲ್ಲ ಎಂದು ಪ್ರಭುವಿಗೆ ತಿಳಿದಿದೆ. ಆದ್ದರಿಂದ ಸಿದ್ಧವಾಗಬೇಕಾಗಿದೆ ಪ್ರೇರೆ. ನಮ್ಮ ಗುರುವಿನಂತೆ ಶಿಷ್ಯರಾದ ನಾವು ಸಿದ್ಧವಾಗಬೇಕಾಗಿದೆ. ನಮ್ಮ ದಣಿಯಾದ ಯೇಸುವಿನಂತೆ, ತಂದೆಯಂತೆ, ಪರಿಶುದ್ಧಾತ್ಮನಂತೆ ನಾವು ಸಿದ್ಧವಾಗಬೇಕಾಗಿದೆ. ನಮ್ಮ ಗುರು ಆದ ಯೇಸುವಿನಂತೆ ಸಿದ್ಧವಾಗಬೇಕಾಗಿದೆ. ಹೌದು ಪ್ರೇರೆ. ಹೀಗೆ ನಾವು ಪರಿಶುದ್ಧಾತ್ಮನ ಮೂಲಕ ದೇವರ ರಾಜ್ಯ ಸೇರಲ್ಪಟ್ಟು ನೀರಿನಿಂದ ಪರಿಶುದ್ಧಾತ್ಮನಿಂದ ಹೊಸದಾಗಿ ಹುಟ್ಟಿ ನಾವು ಅಂಧಕಾರ ಬಲವನ್ನೆಲ್ಲ ದೇವರ ಮಹಿಮೆಯಿಂದ ಮುರಿಯಬೇಕಾಗಿದೆ. ಮತ್ತು ಆ ಚೇಳಿನ ತಲೆಯನ್ನು, ದೊಡ್ಡ ಸರ್ಪದ ತಲೆಯನ್ನು ಜಜ್ಜಿ ಹಾಕಬೇಕಾಗಿದೆ. ಹೀಗೆ ಅಧಿಕಾರ ಉಂಟು, ಮಹಿಮೆಯೂ ಉಂಟು ಎಂದು ಪ್ರಭು ತನ್ನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬ ವಿಶ್ವಾಸಿಗೆ ಹೇಳಿದ್ದಾನೆ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 19-20 ವಾಕ್ಯದಲ್ಲಿ. ಹೌದು, ಹಾವುಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಶತ್ರುವಿನ ಸಮಸ್ತ ಶಕ್ತಿ ಮೇಲೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಎಷ್ಟು ಮಾತ್ರ ಹಾನಿ ಮಾಡುವುದೇ ಇಲ್ಲ. ಹೌದು ಪ್ರೇರೆ. ಹೀಗೆ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷ ಪಡಿರಿ. ಹೌದು, ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡುವುದಕ್ಕಿಂತ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷ ಪಡಿರಿ. ಹೌದು ಪ್ರೇರೆ. ಹಾವಿನಂತಿರುವ ಸೈತಾನನ ತಲೆಯನ್ನು ಜಜ್ಜಲು ಅಧಿಕಾರ ಕೊಟ್ಟಿದ್ದಾನೆ. ಯೇಸುವಿನ ವಾಕ್ಯ ಪ್ರಕಾರ ಜೀವಿಸುವ ಮಕ್ಕಳಿಗೆ ದೇವಕುಮಾರನಲ್ಲಿ ವಿಶ್ವಾಸ ಜಯಿಸಲು, ತುಳಿಯಲು, ನಾಶ ಮಾಡಲು ಅಧಿಕಾರ ಕೊಟ್ಟಿದ್ದಾನೆ ಪ್ರಭು. ದೇವರ ವಾಕ್ಯವೇ ಅಧಿಕಾರವಾಗಿದೆ ಪ್ರೇರೆ. ಆ ವಾಕ್ಯ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸುವಿನ ನಾಮವೇ ನಮಗೆ ಅಧಿಕಾರವಾಗಿದೆ. ಯೇಸು ಸುರಿಸಿದ ರಕ್ತವೇ ನಮಗೆ ಅಧಿಕಾರವಾಗಿದೆ. ಯೇಸು ಹೊತ್ತ ನಮ್ಮೆಲ್ಲರ ಶಿಲುಬೆ ಅಧಿಕಾರವಾಗಿದೆ ಪ್ರೇರೆ. ನಮ್ಮ ಪಾಪವನ್ನು, ಪಾಪದಿಂದ ಬರುವ ಶಾಪವನ್ನು ಅಳಿಸಿ ಹಾಕಿದ್ದಾನೆ ಶಿಲುಬೆಯ ಮೂಲಕ, ಬೆಳಕಿನ ಮೂಲಕ. ಹೌದು ಪ್ರೇರೆ. ಶಿಲುಬೆ ದೇವರ ಶಕ್ತಿಯಾಗಿದೆ. ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿ. ಹೌದು ಪ್ರೇರೆ. ನಾವು ರಕ್ಷಣೆ ಮಾರ್ಗದಲ್ಲಿದ್ದೇವೆ, ಪರಿಪೂರ್ಣ ಆಗಿಲ್ಲ. ಶಿಲುಬೆ ಮಾರ್ಗದಲ್ಲಿ ನಡೆದರೆ ಮಾತ್ರ ರಕ್ಷಣೆ ಮಾರ್ಗದಲ್ಲಿದ್ದೇವೆ. ಬೇರೆ ದಾರಿಯಲ್ಲಿ ನಡೆದರೆ ನಾವು ಕ್ರಿಸ್ತನವರಾದರೂ ಕೂಡ ಅನಿಸಿಕೊಳ್ಳುತ್ತೇವೆ ಕ್ರಿಸ್ತನವರೆಂದು. ಶಿಲುಬೆ ಮಾರ್ಗದಲ್ಲಿ ನಡೆಯದಿದ್ದರೆ ನಾವು ನಿಜವಾದ ಯೇಸುವಿನವರಲ್ಲ. ಶಿಲುಬೆ ಮಾರ್ಗದಲ್ಲಿ ನಡೆಯುವವರೇ ಯೇಸುವಿನವರು. ಶಿಲುಬೆ ಮಾರ್ಗದಲ್ಲಿ ನಡೆಯುವವರೇ ರಕ್ಷಣೆಗೆ ಪ್ರವೇಶ ಆಗುತ್ತಿರುವವರು. ಇನ್ನು ರಕ್ಷಣೆ ಆಗಿಲ್ಲ ಪ್ರೇರೆ. ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿ ಯಾವುದು? ಶಿಲುಬೆಯ ಸಂದೇಶ. ಶಿಲುಬೆಯ ಸಂದೇಶ ಅಂದರೆ ಯೇಸುವಿನ ಸುವಾರ್ತೆಯೇ, ದೇವರ ಬಲ ಸ್ವರೂಪವಾಗಿರುವ ಯೇಸುವಿನ ಸುವಾರ್ತೆಯೇ ರಕ್ಷಣೆಯ ಸಂದೇಶ. ಈ ರಕ್ಷಣೆಯ ಸಂದೇಶ, ಶಿಲುಬೆ ಸಂದೇಶ ದೇವರ ಶಕ್ತಿಯಾಗಿದೆ. ಮತ್ತು ಈ ರಕ್ಷಣೆ ಸಂದೇಶವನ್ನು ಯಾರು ಬೇಡ ಎನ್ನುತ್ತಾರೋ ಅವರು ನಾಶನ ಮಾರ್ಗದಲ್ಲಿದ್ದಾರೆ ಪ್ರೇರೆ. ನಾವು ರಕ್ಷಣೆ ಸಂದೇಶ ಹೇಳುತ್ತಾ ಹೋಗೋಣ, ಕಾರಣ ನಾವು ರಕ್ಷಿಸಲ್ಪಟ್ಟವರೆಂದು ಗುರುತು. ಹೌದು ಪ್ರೇರೆ. ಹೀಗೆ ನಾವು ಯೇಸುವಿನ ವಾರ್ತೆ ದೇವರ ಬಲಸ್ವರೂಪವಾಗಿದೆ ಎನ್ನುವ ಅಂಶಭಾಗದಲ್ಲಿ ಇನ್ನು ಮುಂದೆ ಭಾಗ ನೋಡುವುದಾದ ಪ್ರೇರೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ನೋಡುವುದಾದರೆ, ಲೂಕ್ ಗಾಸ್ಪೆಲ್ ಚಾಪ್ಟರ್ 2 ವರ್ಸ್ 32nd ವರ್ಡ್. ಇಲ್ಲಿ ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ. ಹೌದು ಪ್ರೇರೆ. ಯೇಸುವಿನ ನಾಮಕರಣ ಮಾಡಲು ಯೇಸು ಕ್ರಿಸ್ತನ ಬಾಲಕನಾಗಿರುವಾಗ 8ನೇ ದಿನ ದೇವಾಲಯದಲ್ಲಿ ದೇವರಿಗೆ ಸಮರ್ಪಿಸಿದ್ದು. ಹೌದು ಪ್ರೇರೆ. ಯೇಸುವಿನ ನಾಮಕರಣ ಮಾಡಲು ಸಿಮೋನ್ ಎಂಬ ದೇವರ ಆತ್ಮ ನೆಲೆಗೊಂಡ ಒಬ್ಬ ದೇವರ ಸೇವಕಿರುತ್ತಾನೆ ಪ್ರೇರೆ. ಆತನ ಕೈಯಲ್ಲಿ ಯೇಸು ಬಾಲಕನಾಗಿರುವಾಗ ಯೇಸುವನ್ನು ಕೊಡುತ್ತಾರೆ. ಆಗ ಆತನು ದೇವರಿಗೆ ಸಮರ್ಪಿಸುತ್ತಾನೆ. ಸಮರ್ಪಿಸುವಾಗ ಹೇಳುತ್ತಾನೆ ಪ್ರೇರೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 28ನೇ ವಾಕ್ಯದಿಂದ, ಅವನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು, ಅಂದರೆ ಬಾಲಕ ಯೇಸುವನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿದನು. ಹೌದು ಪ್ರೇರೆ. ಒಡೆಯನೇ 29ನೇ ವಾಕ್ಯ. ಲೂಕ ಸುವಾರ್ತೆ 2ನೇ ಅಧ್ಯಾಯ 28ರಿಂದ 32ರವರೆಗೆ. ಇವಾಗ 29ನೇ ವಾಕ್ಯ ಪ್ರೇರೆ.
ಒಡೆಯನೇ, ನಿನ್ನ ಮಾತು ನೆರವೇರಿತು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಎಲ್ಲ ಜನಗಳಿಗೂ ಪ್ರತ್ಯಕ್ಷವಾಗಲೆಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ. ಹೌದು ಪ್ರೇರೆ, ನಾವು ಈ ಸಿಮೋನ್ ಕುರಿತು ನೋಡುತ್ತೇವೆ. ಲೋಕರಕ್ಷಕ ನೀನು ಕಣ್ಣಾರೆ ಕಾಣುವ ತನಕ ನಿನಗೆ ಸಾವಿಲ್ಲ ಎಂದು ದೇವರ ಆತ್ಮನಿಂದ ಆತ ಎಚ್ಚರ ಹೊಂದಿರುತ್ತಾನೆ, ವಾಗ್ದಾನ. ಹೌದು ಪ್ರೇರೆ, ಅದೇ ಸಮಯ ಬಂತು ಆತನೊಂದು ಪರಲೋಕ ತಂದೆಯ ಬಳಿಗೆ ಹೋಗುವ ಸಮಯ. ಹೌದು, ಯೇಸುವನ್ನು ನೋಡುವಲ್ಲೂ ಪರಿಶುದ್ಧಾತ್ಮನೇ ಕರೆದುಕೊಂಡು ಬರುತ್ತಾನೆ. ಆ ಚಿಕ್ಕ ಬಾಲಕ ಯೇಸುವನ್ನು ನೋಡುತ್ತಾನೆ ಪ್ರೇರೆ. ಈತ ಲೋಕರಕ್ಷಕ ಎಂದು ಹೇಳ್ತಿದ್ದಾನೆ. ಹೌದು, ಯೇಸು ಚಿಕ್ಕಂದಿನಿಂದಲೇ ಅಭಿಷಿಕ್ತ ಪ್ರೇರೆ. ಆತ ಹುಟ್ಟಿದ್ದೇ ಪರಿಶುದ್ಧಾತ್ಮನ ಶಕ್ತಿಯಿಂದ. ಹೌದು, ಕನ್ಯಾಮರಿಯಳ ಗರ್ಭದಲ್ಲಿ ದೇವರ ಆತ್ಮನ ಶಕ್ತಿಯಿಂದ, ತಂದೆಯಾದ ದೇವರ ಶಕ್ತಿ ನೆರಳಿನಿಂದ, ದೇವರೇ ಆಗಿರುವ ಆತ್ಮನಿಂದ. ಹೌದು ಪ್ರೇರೆ, ಹೌದು. ಹೀಗೆ ಯೇಸು ಚಿಕ್ಕಂದಿನಿಂದಲೇ ರಕ್ಷಕನಾಗಿದ್ದಾನೆ ಪ್ರೇರೆ. ಆದರೆ ಚಿಕ್ಕಂದಿನಲ್ಲಿ ಆತನು ಮಾಡಿದ ಕಾರ್ಯಗಳು ಬೈಬಲ್ ಪ್ರಕಟಪಡಿಸುತ್ತಿಲ್ಲ. ಆದರೂ ಕೂಡ ಆತನು ಚಿಕ್ಕಂದಿನಿಂದಲೇ ದೇವರಿಗೂ ಮನುಷ್ಯರಿಗೂ ಅಚ್ಚುಮೆಚ್ಚುಗೆ ಆಗುತ್ತಾ, ದೇಹದಲ್ಲಿ ಆತ್ಮದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬೆಳವಣಿಗೆ ಆಗುತ್ತಾ ಬಂದ ಪ್ರೇರೆ. ಹೀಗೆ ಇಲ್ಲಿ ಒಡೆಯನೇ, ನಿನ್ನ ಮಾತು ನೆರವೇರಿತು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆ ಆಯಿತು ಎಂದು ಹೇಳುತ್ತಿದ್ದಾನೆ. ಆ ಕೂಸನ್ನು ಬಾಲಕ ಯೇಸುವನ್ನು ಎತ್ತಿಕೊಂಡ ಕೈಯಲ್ಲಿ. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಆ ಪರಿಶುದ್ಧಾತ್ಮ ತುಂಬಿದ ಆ ಸಿಮೋನ ಹೇಳುತ್ತಿದ್ದಾನೆ ಪ್ರೇರೆ, ದೇವರ ಶಕ್ತಿಯಿಂದ, ನೀನು ನೇಮಿಸಿರುವ ಲೋಕರಕ್ಷಕನನ್ನು ಕಣ್ಣಾರೆ ಕಂಡೆನು. ಎಲ್ಲ ಜನಗಳಿಗೆ ಪ್ರತ್ಯಕ್ಷವಾಗಲು ಎಂದು ಆತನನ್ನು ಒದಗಿಸಿಕೊಟ್ಟಿದ್ದೆ. ನೋಡಿ ಪ್ರೇರೆ, ಯೇಸು ಕ್ರಿಸ್ತನನ್ನು ಎಲ್ಲ ಜನಗಳಿಗೆ ಪ್ರತ್ಯಕ್ಷವಾಗಲೆಂದು ಆತನನ್ನು ಒದಗಿಸಿಕೊಟ್ಟಿದ್ದಾನಂತ ಪ್ರೇರೆ. ದೇವಜನರಿಗೆ ಮಾತ್ರವಲ್ಲ, ನಿನ್ನ ಸಭೆಯಲ್ಲಿ ಹೇಳಿದವರಿಗೆ ಮತ್ತೆ ಮತ್ತೆ ವಾಕ್ಯ ಹೇಳುವುದಕ್ಕಲ್ಲ, ಎಲ್ಲ ಜನರಿಗೆ ಕೊಟ್ಟಿದ್ದಿ. ಹೌದು ಪ್ರೇರೆ, ಸುವಾರ್ತೆ ಅಂದರೆ ಎಲ್ಲ ಜನಗಳಿಗೆ. ಹೌದು ಪ್ರೇರೆ, ನಾವು ಇಂದು ಸುವಾರ್ತೆ ಸಾರುತ್ತಿರುತ್ತೇವೆ, ಹೇಳಿದವರಿಗೆ ಹೇಳುವುದು. ಹೌದು ಪ್ರೇರೆ, ಕಾರಣ ಮಾರ್ಗದರ್ಶನ ಇಲ್ಲ. ಕಾರಣ ಪ್ರಭು ಇಂಥ ಸ್ಥಳಗಳಿಗೆ ಹೋಗು ಎನ್ನುವ ದರ್ಶನ ಇಲ್ಲ. ಹೌದು ಪ್ರೇರೆ, ಹೀಗೆ ಎಲ್ಲ ಜನಗಳಿಗೆ ಪ್ರತ್ಯಕ್ಷವಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಾನೆ. ಯಾವುದೇ ಜನಾಂಗ, ಕುಲ, ಭಾಷೆ, ಮತ, ವರ್ಣ ಯಾವುದೇ ಆಗಿರ್ಬೋದು ಪ್ರೇರೆ, ಎಲ್ಲ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನು ಒದಗಿಸಿಕೊಟ್ಟಿದ್ದಿ. ಹೀಗೆ ಅನೇಕರಿಗೆ ಸುವಾರ್ತೆ ಹೇಳಬೇಕಾಗಿದೆ. ಸುವಾರ್ತೆ ಹೇಳ್ತಿರುವಾಗ ಯೇಸುವನ್ನು ನಂಬಿಕೋ, ಇತನೇ ನಿಜವಾದ ದೇವರೇ ಕೆಲವರು ಮಾತಾಡ್ತಿರ್ತಾರೆ ಪ್ರೇರೆ. ಯೇಸುವನ್ನು ಕುರಿತು ಜ್ಞಾನದಿಂದ ಹೇಳಬೇಕು, ಇಲ್ಲದಿದ್ದರೆ ಅಪಾಯ ಅಂತ. ಅಪಾಯ ಜ್ಞಾನ ಇದು ಸುವಾರ್ತೆಯಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಪ್ರೇರೆ. ಯೇಸು ಹೇಗೆ ಹೇಳಿದ್ದಾನೋ, ಯೇಸು ಏನು ಮಾಡೆಂದು ಹೇಳಿದ್ದಾನೋ, ಯೇಸುವಿನ ಆತ್ಮ ನಿನ್ನನ್ನು ಹೇಗೆ ನಡೆಸುತ್ತದೋ ಹಾಗೆ ನಡೆಯುವುದೇ ರಕ್ಷಣೆ. ಇಲ್ಲದಿದ್ದರೆ ನಿನ್ನ ಜ್ಞಾನ, ನಿನ್ನ ನೀತಿ ನಿನ್ನನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ. ನೀನು ಜನರ ದೃಷ್ಟಿಯಲ್ಲಿ ಒಳ್ಳೆಯವನೆನಿಸಿಕೊಳ್ಬೋದು, ಆದರೆ ದೇವರ ಮುಂದೆ ನೀನು ಕೊಳೆ ಬಟ್ಟೆ. ಹೌದು ಪ್ರೇರೆ, ಹೀಗೆ ಯೇಸು ಕ್ರಿಸ್ತನೇ ದೇವರು, ಯೇಸು ಕ್ರಿಸ್ತನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥ. ಆತನ ಮುಖಾಂತರವಲ್ಲದೆ ಕಾರಣ ತಂದೆ ತನ್ನ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ಮಕ್ಕಳು ಮರಣ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ದಾಸತ್ವದಲ್ಲಿರುವುದರಿಂದ ಆತನು ಆ ಮರಣದ ಮುಳ್ಳನ್ನು ಮುರಿಯಲು, ಆ ಮರಣಾಧಿಕಾರಿಯನ್ನು ಸೋಲಿಸಲು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಸೋಲಿಸಿದ ಪ್ರೇರೆ. ಹೌದು, ಹೀಗೆ ಶಿಲುಬೆಯಲ್ಲಿ ನಮ್ಮನ್ನು ದಾಸತ್ವದಲ್ಲಿಟ್ಟುಕೊಂಡ ಸೈತಾನನನ್ನು ಮತ್ತು ರಕ್ತ ಮಾಂಸಗಳ ಮೂಲಕ ನಮ್ಮನ್ನು ಬಲಹೀನಪಡಿಸುತ್ತಿರುವ, ದುರಾಲೋಚನೆ ಹುಟ್ಟಿಸುತ್ತಿರುವ ಸೈತಾನನನ್ನು ತನ್ನ ಮರಣದಿಂದ ಜಯಿಸಿದನು ಪ್ರೇರೆ. ಶಿಲುಬೆಯಲ್ಲಿ ಆತನನ್ನು ಬಾಹ್ಯ ಅಂದರೆ ಮೆರವಣಿಗೆ ಮಾಡುತ್ತಾ ಆತನನ್ನು ಸೋಲಿಸಿದ್ದನು, ಒಡೆದು. ಹೌದು ಪ್ರೇರೆ, ಯೇಸು ನಾವು ಎಂದುಕೊಳ್ಳುತ್ತೇವೆ ಸಾಮಾನ್ಯವಾಗಿ ಯೇಸುವನ್ನು ಶಿಲುಬೆಯಲ್ಲಿ 3 ಮೊಳೆಗಳಿಂದ ಜಡಿದರು, ಚಿತ್ರಹಿಂಸೆ ಹೊಂದಿದನೆಂದು. ಆದರೆ ಆತ್ಮಿಕ ವಲಯದಲ್ಲಿ ನೋಡುವುದಾದರೆ ಪಾಪದ ಮೂಲ, ಯಾಕಂದರೆ ಯೇಸು ತನ್ನ ದೇಹದಲ್ಲಿ ನಮ್ಮ ಪಾಪವನ್ನು ಹೊತ್ತುಕೊಂಡಿದ್ದ. ಪಾಪಕ್ಕೆ
ಮೂಲ ಸೈತಾನನೇ ಪ್ರೇರೆ. ಹೌದು, ಪಾಪ ಪುರುಷ ಲೋಕದಲ್ಲಿ ಆದಿಕಾಂಡದಲ್ಲಿ ನೋಡ್ತೇವೆ ಪ್ರೇರೆ. ಅವಳು ಆದಾಮಳನ್ನು ಕೆಡಿಸಿದಾತನು ಆತನೇ. ದೇವರಿಗೆ ವಿರುದ್ಧವಾಗಿ ಆಲೋಚನೆ ಉಂಟು ಮಾಡಿ, ಹೌದು ಪ್ರೇರೆ, ಆದಾಮರಿಂದ ಬಂದ ಪಾಪದಿಂದ ದೊರೆತನ ಮಾಡುತ್ತಿರುವ ಮರಣವನ್ನು ಯೇಸು ತನ್ನ ದೇಹದಲ್ಲಿ ತೆಗೆದುಕೊಂಡ ಪ್ರೇರೆ. ತನ್ನ ದೇಹದಲ್ಲಿ ತೆಗೆದುಕೊಂಡು ಆ ಪಾಪಕ್ಕೆ ಶಿಕ್ಷೆ ಮಾಡಿದ. ಹೌದು ಪ್ರೇರೆ, ಯೇಸುವಿನ ಶಿಲುಬೆಯಲ್ಲಿ ಪಾಪವು ಬಲಹೀನವಾಯಿತು, ಸೈತಾನನು ಜಜ್ಜಲ್ಪಟ್ಟನು. ಹೌದು, ಹೀಗೆ ಆತನ ಬಲವೆಲ್ಲ ಯೇಸು ಕಸಿದುಕೊಂಡನು. ಅವರಿಂದ ಕಸಿದುಕೊಂಡ ಆ ಅಧಿಕಾರ ಯೇಸು ಮತ್ತೆ ಕಸಿದುಕೊಂಡನು ಆತನಿಂದ. ಹೌದು ಪ್ರೇರೆ, ನಾವು ಸಂಖ್ಯಾಕಾಂಡದಲ್ಲಿ ನೋಡುತ್ತೇವೆ, ಅಲ್ಲಿ ದೇವರಿಗೆ ವಿರುದ್ಧವಾಗಿ ಗುಣಗೊಟ್ಟಿದ್ದರಿಂದ ದೇವಜನರಾದ ಇಸ್ರಾಯೇಲರು ಅನೇಕ ಸರ್ಪಗಳಿಂದ ದೇವರಿಗೆ ಕೋಪ ಬಂದಿದ್ದರಿಂದ ದೇವರು ಅವರ ಮಧ್ಯೆ ಸರ್ಪಗಳನ್ನು ಬರಮಾಡಿದನು. ಆ ಸರ್ಪಗಳು ಅವರಿಗೆ ಕಡೆದವು, ಅನೇಕರು ಸತ್ತು ಹೋದರು, ಅನೇಕ ಸಾವಿರಗಟ್ಟಲೆ. ಮೋಶೆ ಬಂದು ದೇವರಿಗೆ ವಿಜ್ಞಾಪನೆ ಮಾಡುತ್ತಾನೆ, ಅಯ್ಯ ಸರ್ವಶಕ್ತ ದೇವರೇ, ಕರುಣೆ ತೋರು ಇವರಿಗೆ ಎಂದಾಗ, ನೀನು ಹೋಗಿ ಒಂದು ಕಂಚಿನ ವಿಷಸರ್ಪವನ್ನು ಮಾಡಿಸಿ ತಾಮ್ರದ ಆ ಕಂಬದ ಮೇಲೆ ನಿಲ್ಲಿಸು. ಹೌದು, ಕಂಚಿನ ಕಂಬ ತಾಮ್ರದ ಸರ್ಪ ಮಾಡಿಸಿ ಸತ್ತಿದ್ದು ಅದರ ಮೇಲೆ ತೂಗಾಡಿಸು. ಸರ್ಪದ ಒಂದು ತಾಮ್ರದ ಚಿತ್ರ ಕಂಚಿನ ಕಂಬದ ಮೇಲೆ, ಅದನ್ನು ನೋಡು ಎಂದು ಹೇಳು, ಅದನ್ನು ನೋಡಿದವರೆಲ್ಲರೂ ಬದುಕುತ್ತಾರೆ ಎಂದಾಗ, ಅದೇ ರೀತಿ ಮೋಶೆ ಆ ಕಂಚಿನ ಕಂಬ ತಾಮ್ರದ ವಿಷ ಸರ್ಪ ಮಾಡಿ ಸಿಗಾಕುತ್ತಾನೆ. ಎತ್ತರದಲ್ಲಿ ಸುಮಾರು ಅಡಿಗಳಷ್ಟು, 10-20 ಅಡಿಗಳಷ್ಟು. ಆ ವಿಷ ಸರ್ಪದಿಂದ ಕಡಿಸಿಕೊಂಡವರೆಲ್ಲ ಆ ಕಂಚಿನ ಕಂಬದ ಮೇಲೆ ತಾಮ್ರದ ವಿಷ ಸರ್ಪವನ್ನು ನೋಡಿದವರೆಲ್ಲರೂ ಬದುಕುಳಿಯುತ್ತಾರೆ. ಹೌದು ಪ್ರೇರೆ, ಆ ಕಂಚಿನ ಕಂಬ ಎಂದರೆ ಯೇಸು ಕ್ರಿಸ್ತನ ಶಿಲುಬೆ ಪ್ರೇರೆ. ಆ ವಿಷ ಸರ್ಪ ಅಂದರೆ ಪಾಪ. ಹೌದು, ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದರು ಸೈತಾನನ ಆಲೋಚನೆಯಿಂದ. ಇಂದಿಗೂ ಕೂಡ ಪಾಪ ದೇವರಿಗೆ ವಿರುದ್ಧವಾಗಿ ಜೀವಿತವನ್ನು ನಮ್ಮಲ್ಲಿ ಉಂಟು ಮಾಡುತ್ತದೆ. ಹೌದು, ಆ ಪಾಪ ತನ್ನ ಮೇಲೆ ಹೊತ್ತುಕೊಂಡು ಹೋಗಲು ದೇವರ ಕುರಿಮರಿಯಾಗಿ ಬಂದಿದ್ದನು ಪ್ರೇರೆ. ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ದಿವ್ಯ ಕುರಿಮರಿ ಹೊತ್ತುಕೊಂಡು ಹೋಗಿದ್ದಾನೆ ಪ್ರೇರೆ. ನಾವು ವಿಶ್ವಾಸಿಸಬೇಕು. 2000 ವರ್ಷಗಳ ಕೆಳಗೆ ನನ್ನ ಪಾಪದಿಂದ ಉಂಟಾಗುವ ಮರಣವನ್ನು ತನ್ನ ಮೇಲೆ ತೆಗೆದುಕೊಂಡು ನಮ್ಮ ಪಾಪ ಹೊತ್ತುಕೊಂಡು ಹೋಗಿ ಕಲ್ವರಿ ಗಿರಿಯ ಮೇಲೆ ಅವುಗಳನ್ನು ಶಿಲುಬೆಯಲ್ಲಿ ಜಡಿದು ಸಮಾಧಿ ಮಾಡಿ 3ನೇ ದಿನ ಪರಿಶುದ್ಧನಾಗಿ ಸದಾ ಜೀವಿಸುವಾತನಾಗಿ ಆದಿಯೂ ಅಂತ್ಯವಾಗಿ ಆಲ್ಫಾ ಒಮೇಗವಾಗಿ ಮೊದಲನೇ ಕಡೆಯಾತನಾಗಿ ನಮ್ಮ ಮಧ್ಯದಲ್ಲಿ ಇಂದಿಗೂ ತಿರುಗಾಡುತ್ತಾನೆ ಪ್ರೇರೆ. ಸ್ವರ್ಗದಲ್ಲಿ ಭೂಮಿಯಲ್ಲಿ ನನಗೆ ಸರ್ವಾಧಿಕಾರ ಇದೆ ಎನ್ನುವಂತೆ. ಹೌದು ಪ್ರೇರೆ, ಆತನೇ ತಂದೆಯು, ಆತನೇ ತಂದೆಯ ಮಗನು, ಕುಮಾರನು ಆತನೇ, ಪರಿಶುದ್ಧ ಆತ್ಮನೂ ಆಗಿದ್ದಾನೆ ಪ್ರೇರೆ. ಹೀಗೆ ಏಕ ದೇವರಾದ ಯೇಸು ಕ್ರಿಸ್ತನನ್ನು, ಸತ್ಯ ದೇವರನ್ನು, ನಿತ್ಯ ಜೀವಾದ ಪ್ರಭುವನ್ನು ನಮ್ಮ ಮಧ್ಯೆ ಸ್ವಾಗತಿಸಬೇಕಾಗಿದೆ ಪ್ರೇರೆ. ಹೌದು, ಯೇಸುವಿನ ವಾರ್ತೆ ದೇವರ ಬಲ ಸ್ವರೂಪವಾಗಿದೆ. ಎಲ್ಲ ಜನಗಳಿಗೆ ಪ್ರತ್ಯಕ್ಷವಾಗಲೆಂದು ಆತನನ್ನು ಒದಗಿಸಿಕೊಟ್ಟಿದ್ದಾನೆ ಪ್ರೇರೆ. ಹೌದು, ಕ್ರಿಶ್ಚಿಯನ್ ಅವರಿಗೆ ಮಾತ್ರವೇ ಅಲ್ಲ. ಹೌದು, ನಿಜವಾದ ನೀನು ಯೇಸುವಿನ ವಿಶ್ವಾಸಿ ಅಭಿಷಿಕ್ತ ಆಗಿದ್ದರೆ, ಕ್ರೈಸ್ತರಂದರೆ ಅಭಿಷಿಕ್ತರು. ಅಭಿಷೇಕ ಅಂದರೆ ದೇವರ ಅಸಾಧಾರಣ ಶಕ್ತಿ. ಸಾಧಾರಣ ಕಾರ್ಯ ಮಾಡುವುದಿಲ್ಲ. ದೊಡ್ಡ ದೇವರನ್ನು ವಿಶ್ವಾಸಿಸುವರು ದೊಡ್ಡ ಕಾರ್ಯಗಳನ್ನು ಮಾಡುವರು. ದಾನಿಯೇಲ ಗ್ರಂಥದಲ್ಲಿ ಹೇಳಿರುವಂತೆ ದೇವರನ್ನು ಅರಿತುಕೊಂಡವರು ಅಸಾಧಾರಣ ಕಾರ್ಯ ಮಾಡುವರು. ಹೌದು ಪ್ರೇರೆ, ದೇವರನ್ನು ಅರಿತುಕೊಂಡವರು ದೊಡ್ಡ ಕಾರ್ಯ ಮಾಡುತ್ತಾರೆ. ಏನು ದೊಡ್ಡ ಕಾರ್ಯ ಅಂದರೆ ಅನ್ಯ ಜನರಿಗೆ ಹೇಳುತ್ತಾರೆ. ಸುವಾರ್ತೆ ಎನ್ನುವುದು ಅನ್ಯ ಜನರಿಗೆ ಪ್ರೇರೆ. ಹೌದು, ಯಾಕಂದರೆ ಸ್ವಜನರಿಗೆ ಆಲ್ರೆಡಿ ಬೈಬಲ್ ಇದೆ, ಅವರಿಗೆ ನಾರ್ಮಲಾಗಿ ಬೇಸಿಕ್ಕಾಗಿ ಹೇಳ್ಬೋದು. ಆದರೆ ದೊಡ್ಡ ಪ್ರಮಾಣದಲ್ಲಿ ಹೇಳಬೇಕಾಗಿರೋದು ಅನ್ಯ ಜನರಿಗೆ. ಹೌದು, ಹೀಗೆ ಅವರಿಗೆ ಭಯಪಡಬಾರ್ದೆಂದು ಹೇಳಿದ್ದಾನೆ. ಹೌದು, ಯಾಕಂದರೆ ಇಲ್ಲದೆ ಅವರು ಏನೂ ನಿಮಗೆ ಮಾಡುವುದಿಲ್ಲ. ಹೌದು, ನಿಮ್ಮ ತಲೆ ಕೂದಲು ಕೂಡ ನಾನು ಸುರಕ್ಷಿತವಾಗಿ ಇಡುತ್ತೇನೆ, ಪಕ್ಷಿಯನ್ನು ಕೂಡ ಸುರಕ್ಷಿತವಾಗಿ ಇಡುತ್ತೇನೆ. ನೀವು ಪಕ್ಷಿಗಳಿಗಿಂತ ಹೆಚ್ಚಿನವರು. ಹೌದು, ಅವರ ಮುಂದೆ ನೀವು ನನ್ನವರೆನ್ನಬೇಕು. ಇಲ್ಲಿ ರಾಜಸ್ಥಾನದಲ್ಲಿ ಯಾರೋ ಒಂದು ಮೊಬೈಲಲ್ಲಿ ವಿಡಿಯೋ ಬಿಟ್ಟಿದ್ದು ನೋಡಿದ್ದು ಪ್ರೇರೆ, ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ. ಅಲ್ಲಿ ನಾವು ವಿರೋಧಿಗಳು, ಅನ್ಯ ಜನರಾಗಿರ್ಬೋದು, ದುಷ್ಟ ಹೃದಯ ಇರೋರು, ಕತ್ತಲೆ ಸಂಬಂಧಿಗಳು. ಹೌದು, ಅಲ್ಲಿ ಸುವಾರ್ತೆ ಹೇಳುವ
ದಂಪತಿಗಳನ್ನು ಅವರು ಅಟ್ಯಾಕ್ ಮಾಡಿ ದಾಳಿ ಮಾಡಿ ಅವರಿಂದ ತಪ್ಪು ಕಾರ್ಯ ಮಾಡಿಸಿದರು ಪ್ರೇರೆ. ಏನೆಂದು ಬೈಬಲ್ ತುಳಿದ ಆ ಸೇವಕ ಪಾಸ್ಟರ್ ಇನ್ನೊಂದು 2 ಕಾಲು ಬೈಬಲ್ ಮೇಲೆ 2 ಕಾಲು ಬೈಬಲ್ ಮೇಗಿಟ್ಟ ಬೂಟ್ ಕಾಲೇ ತನ್ನ ಹೆಂಡತಿಗೆ ಆ ತಲೆಯ ಮೇಲೆ ಕುಂಕುಮ ಹಚ್ಚು, ತಲೆ ಇಲ್ಲಿಂದ ಇಲ್ಲಿ ಹಿಂದಿನವರೆಗೆ ಅಂತ ಹಚ್ಚಿಬಿಟ್ಟ. ಬೈಬಲ್ ಮ್ಯಾಗ ನಿಂತು ಕೈ ಮುಗಿ. ಹೌದು, ಅದು ಬರೀ ವಾಯ್ಸ್ ಇಲ್ಲ ಪ್ರೇರೆ, ಬರೀ ಆ್ಯಕ್ಷನ್ ಅಷ್ಟೇ ಬಿಟ್ಟಾರ. ಇನ್ನು ಮಾತುಗಳಿಂದ ಏನೇನೋ ಅನಿಸಿದ್ದಾರೆ. ಇವರು ಅಂದಿದ್ದಾರೆ, ಕಾರಣ ಇವರು ಎದುರಿದ್ದಾರೆ ಪ್ರೇರೆ. ವಾಕ್ಯ ನನ್ನ ನಿಮಿತ್ತ ಹಿಂಸೆ ಬಂದರೆ ನೀವು ತಾಳಿಕೊಳ್ಳಿರಿ, ಕಡೆಯವರೆಗೆ ತಾಳಿಕೊಳ್ಳುವವರು ರಕ್ಷಣೆ ಹೊಂದುವರೆ ಅಂದಿದ್ದಾನೆ. ಅವರು ಕೇವಲ ಏಟಿಗೋಸ್ಕರ ಸುವಾರ್ತೆ ಹೋಗಿರ್ಬೋದು. ಸುವಾರ್ತೆ ಆ ಶ್ರಮದಿಂದ ಕೂಡಿರ್ತದೆ ಪ್ರೇರೆ, ಮತ್ತು ದೇವಚಿತ್ತವಿಲ್ಲದರೆ ಬರುವುದಿಲ್ಲ ಅದು. ಹೌದು, ಮತ್ತು ಪ್ರಭುವೇ ಆ ಸುವಾರ್ತೆಗೆ ವಿರುದ್ಧವಾದವರನ್ನು ಕೂಡ ಅದಕ್ಕೆ ಅಧೀನರಾಗಿ ಮಾಡುತ್ತಾನೆ ಪ್ರೇರೆ. ಹೌದು, ಅವರು ಇವತ್ತು 1 ಕಿಲೋಮೀಟ್ರ್ ಬಾ ಅಂದರೆ 1 ಕಿಲೋಮೀಟ್ರ್ ಹೋಗು. ಅವರು ಇನ್ನೊಂದು ಸಾರಿ ನೀನು ಕರೆದ್ರೆ 2 ಕಿಲೋಮೀಟ್ರ್ ಬರುವಂತೆ ಮಾಡುತ್ತಾನೆ ಪ್ರಭು. ಹೌದು, ಭಯಪಡಬೇಡ, ಯಾಕಂದರೆ ಆಲ್ರೆಡಿ ಪ್ರಭು ನಿನ್ನ ಪಕ್ಷವಾಗಿ ಜಯ ಸಾಧಿಸಿದ್ದಾನೆ. ಶಿಲುಬೆಯಲ್ಲಿ ನಿನ್ನ ಮರಣವನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ. ನೀನು ನಿತ್ಯ ಜೀವಿಯಾಗಿದ್ದೆ ಅಷ್ಟೇ. ನಿನಗೆ ಅಸಾಧಾರಣವಾದ ಶಕ್ತಿ ಇದೆ. ಅಸಾಧಾರಣವಾದ ಶಕ್ತಿ, ವರಗಳನ್ನು, ಫಲಗಳನ್ನು, ಆಯುಧಗಳನ್ನು ಫಲಿಸುವ ಪರಿಶುದ್ಧ ದೇವರಾತ್ಮ, ಆ ಸ್ವರ್ಗದ ಆತ್ಮ, ಜೀವಮರಣಗಳ ಒಡೆಯ, ಭೂಮಿಯ ಮೇಲೆ ದೇವರ ಸರ್ವಶಕ್ತನು ನಿನ್ನ ಮೇಲೆ ಬಂದಿದ್ದಾನೆ, ಬರುತ್ತಾನೆ. ಬಂದ ಮೇಲೆ ನೀನು ಸುವಾರ್ತೆ ಹೇಳಬೇಕು. ಹೌದು ಪ್ರೇರೆ, ಒಂದು ವೇಳೆ ಹಾಗೆಯೇ ಹೋದರೂ ಕೂಡ ನೀನು ಮರಣಕ್ಕೆ ಭಯಪಡಬಾರ್ದು. ಅದನ್ನು ನೋಡಿ ಪ್ರಭು ನಿನ್ನ ಬಳಿಗೆ ಬರುತ್ತಾನೆ. ನೀವು ದೇವರ ಬಳಿಗೆ 1 ಹೆಜ್ಜೆ ಇಡ್ರಿ, ನಾನು 2 ಹೆಜ್ಜೆ ಇಡುತ್ತೇನೆಂದು ಯಾಕೋಬನ ಪತ್ರಿಕೆಯಲ್ಲಿ ನೋಡುತ್ತೇವೆ ಪ್ರೇರೆ. ಹೌದು, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲಿರಿ. ದೇವರಿಗೆ ಒಳಗಾಗಿರಿ, ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲಿರಿ, ಸೈತಾನನ್ನು ಎದುರಿಸಿರಿ. ಆಗ ಅವನ ಜನರು ಓಡಿ ಹೋಗುತ್ತಾರೆ. ಕಾರಣ ಬೇರೆ ಯಾರೊಂದಿಗೆ ಇರದ ದೇವರ ಅಸಾಧಾರಣ ಶಕ್ತಿ, ಮಹಿಮೆ, ಪ್ರಭಾವ, ಅಧಿಕಾರ ನಿನ್ನೊಂದಿಗೆ ಇರುತ್ತನು. ಜೊತೆಗಿರಲು ಮಹಾಪೌಳಿಯ ದಾಟುವೆವು. ಹೌದು ಪ್ರೇರೆ, ಅಧಿಕಾರ ಉಂಟು, ಮಹಿಮೆ ಉಂಟು, ಸೋಲಿಲ್ಲ, ಜಯವೇ ಮಗೆ. ಕಾರಣ ಯೇಸು ಶಿಲುಬೆಯಲ್ಲಿ ದೇವರಿಗೂ ನಮಗೆ ಸಂಧಾನ ಉಂಟು ಮಾಡಿದ್ದಾನೆ ಪ್ರೇರೆ. ದೇವರು ನಮ್ಮ ಪಕ್ಷವಾಗಿರಲು ನಮ್ಮ ವಿರೋಧಿ ಯಾರು? ಹೌದು ಪ್ರೇರೆ, ಖಡ್ಗ ಕಟಾರಿ, ಕಷ್ಟ ಸಂಕಟ, ಇಕ್ಕಟ್ಟು ಬಿಕ್ಕಟ್ಟು, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಬಡತನ, ನಗ್ನತೆ, ದುರಾತ್ಮ, ದೇವದೂತರು, ಈಗಿನ ಸಂಗತಿ, ಮುಂದಿನ ಸಂಗತಿ, ಮೇಲಣ ಲೋಕ, ಕೆಳಗಣ ಲೋಕ, ಸೃಷ್ಟಿಯಲ್ಲಿ ಯಾವ ಆಗು ಹೋಗುಗಳೇ ಆಗಲಿ ನಮ್ಮ ರಕ್ಷಕ ದೇವಕುಮಾರನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಗೂ ಸಾಧ್ಯ ಇಲ್ಲ ಪ್ರೇರೆ. ಈ 12 ಜನರೇ ಹೇಗೆ ಸಾಧ್ಯ? ಅವರು ಕೂಡ ದೇವರ ರೂಪದಲ್ಲಿರುವವರೇ. ಸೈತಾನ್ ಅವರನ್ನು ಮಸುಕು ಹಾಕಿದ್ದಾನೆ ಪ್ರೇರೆ. ಈ ಲೋಕದ ಮಿಥ್ಯ ದೇವರು ಮನುಷ್ಯರ ಮನೋನೇತ್ರಗಳಿಗೆ ಅಂಧಕಾರದ ಮಸುಕು ಹಾಕಿರುವುದರಿಂದ ಅವರು ಸುವಾರ್ತೆಯ ಪ್ರಕಾಶ ಅವರ ಹೃದಯಕ್ಕೆ ಹೊಳೆಯಬಾರದೆಂದು ಮಸುಕು ಹಾಕಿದ್ದಾನೆ. ಆದರೆ ಹೌದು ಪ್ರೇರೆ, ಸುವಾರ್ತೆ ದೇವರ ಬಲ ಸ್ವರೂಪವಾಗಿದೆ ಎಂದು ಮರೆಯಬಾರದು. ಸುವಾರ್ತೆಯಲ್ಲಿ ಪ್ರಭು ಕಾರ್ಯ ಮಾಡುತ್ತಾನೆ. ದೇವರ ವಾಕ್ಯ ಜೀವಂತವಾದದ್ದು, ಸುವಾರ್ತೆ ಜೀವಂತವಾದದ್ದು. ಸುವಾರ್ತೆ ಕ್ರಿಯಾತ್ಮಕವಾಗಿ ಕಾರ್ಯ ಮಾಡುತ್ತದೆ. ಅದು ಹೇಳಿದಂತೆ ಹೇಳಿದಾದರೆ ಕಾರ್ಯ ಮಾಡುತ್ತದೆ. ನೀನು ಹಣಕ್ಕಾಗಿ ಹೇಳುವುದಾದರೆ ಕಾರ್ಯ ಮಾಡುವುದಿಲ್ಲ. ನಿನ್ನ ಹೆಸರಿಗಾಗಿ ಹೇಳುವುದಾದರೆ ಕಾರ್ಯ ಮಾಡುವುದಿಲ್ಲ. ನಿನ್ನ ಭಯಪಟ್ಟು ಹೇಳುವುದಾದರೆ ಕಾರ್ಯ ಮಾಡುವುದಿಲ್ಲ. ಅವ್ರು ದೇವರಿಗಿಂತ ಅವರು ಬಲಿಷ್ಠರೆಂದು ಹೇಳಿ ನೀನು ಹೇಳಿದರೆ ಕಾರ್ಯ ಮಾಡುವುದಿಲ್ಲ. ಅವರು ತೃಣ ಮಾತ್ರರು, ಅವರು ಸೊಳ್ಳೆಯಂತೆ. ಹೌದು, ಆಕಾಶ ಬಟ್ಟೆಯಂತೆ ಹೊಗೆಯಂತೆ ಹಾರಿ ಹೋಗುತ್ತದೆ. ಭೂಮಿಯನ್ನು ಬಟ್ಟೆಯಂತೆ ಮಡಿಸಿ ಬಿಡುತ್ತಾನೆ. ಭೂನಿವಾಸಿಗಳು ಸೊಳ್ಳೆಗಳೋಪಾದಿಯಲ್ಲಿ ಸಾಯುತ್ತಾರೆ ಎಂದು ಆ ಮಹಾ ದೇವರ ಸರ್ವಾಧಿಕಾರಿಯ ಮಹಾರಾಜನ ಬಲ ಸ್ವರೂಪವಾಗಿರುವ ಸುವಾರ್ತೆಯನ್ನು ದೊಡ್ಡ ಧೈರ್ಯದಿಂದ ಹೇಳಬೇಕಾಗಿದೆ ಪ್ರೇರೆ. ನಿನ್ನ ಕೈಗೆ ಆಲ್ರೆಡಿ ಕತ್ತಿ ಕೊಡಲಾಗಿದೆ. ದೇವರ ವಾಕ್ಯ ಕತ್ತಿ ಪ್ರೇರೆ. ನಿನ್ನ ಬಾಯಲ್ಲಿ ನನ್ನ ನುಡಿಗಳಲ್ಲಿ ಇಡುತ್ತೇನೆ. ಕೇಳುವವರನ್ನು ಅದಕ್ಕೆ ಕಟ್ಟಿಗೆಯನ್ನಾಗಿ ಮಾಡುತ್ತೇನೆ. ನಿನ್ನ ಬಾಯಲ್ಲಿನ ನನ್ನ ನುಡಿಗಳನ್ನು ಬೆಂಕಿಯನ್ನಾಗಿಸುತ್ತೇನೆ. ಕೇಳುವವರನ್ನು ಅದಕ್ಕೆ ಸೌದೆ
ಕಟ್ಟಿಗೆಯನ್ನಾಗಿಸ್ತೇನೆ, ಅವರು ಸುಟ್ಟು ಹೋಗುತ್ತಾರೆ. ಹೌದು ಪ್ರೇರೆ, ಅಂದರೆ ಅವರೊಳಗಿರುವ ದುಷ್ಟನ ಪ್ರಭಾವ ಸುಟ್ಟು ಹೋಗುತ್ತದೆ, ಅವರೊಳಗಿರುವ ನಿರರ್ಥಕ ನಡವಳಿಕೆ ಸುಟ್ಟು ಹೋಗುತ್ತದೆ, ಅವರೊಳಗಿರುವ ಮೂಢನಂಬಿಕೆ ಸುಟ್ಟು ಹೋಗುತ್ತೆ, ಅವರೊಳಗಿರುವ ವಿಗ್ರಹ ಆರಾಧನೆ ಸುಟ್ಟು ಹೋಗುತ್ತದೆ, ಅವರೊಳಗಿರುವ ಆ ಪಶು ಪ್ರಾಣಿ ಮೂಕ ಆ ವಿಷಸರ್ಪಗಳ ನಂಬಿಕೆ ಸುಟ್ಟು ಹೋಗುತ್ತದೆ. ಹೌದು, ಭೂಲೋಕದಲ್ಲಿ ಇರುವಾತನು ಯೆಹೋವನೇ, ಯೇಸು ಕ್ರಿಸ್ತನೇ, ಆತನು ಬಿಟ್ಟರೆ ಯಾರೇ ಇಲ್ಲ ಪ್ರೇರೆ. ಇಗೋ ನಾನೇ ದೇವರು, ನನ್ನ ಬಿಟ್ಟರೆ ಬೇರೊಬ್ಬ ದೇವರೂ ಇಲ್ಲ. ಯಾರಾದರಿದ್ದರೆ ಕರೆದುಕೊಂಡು ಬನ್ನಿರಿ, ಮಾತಾಡೋಣ ಎಂದು ಹೇಳುತ್ತಿದ್ದಾನೆ. ಯೆಶಾಯ ಪ್ರವಾದಿ ಗ್ರಂಥ 40ನೇ ಅಧ್ಯಾಯ ಮುಂಭಾಗದಲ್ಲಿ. ಹೌದು ಪ್ರೇರೆ, ನಾನೇ ಭವಿಷ್ಯವನ್ನು ಭೂತಕಾಲದಲ್ಲಿ ಅರುಹಿದಾತನು. ಹೌದು ಪ್ರೇರೆ, ಮತ್ತು ವರ್ತಮಾನ ಕಾಲದಲ್ಲಿ ಇರುವಾತನೆಂದಿದ್ದಾನೆ. ಹೀಗೆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ ಪ್ರೇರೆ. ಹೀಗೆ ಇನ್ನು ಮುಂದೆ ನೋಡುವುದಾದರೆ ಹೀಗೆ ಸುವಾರ್ತೆ ಸಾರಬೇಕೆಂದು ಪ್ರಭು ನಮ್ಮನ್ನು ಸ್ವಾಗತಿಸುತ್ತಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್. ನಾವು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದನೆಂದರೆ ತನ್ನ ಏಕಮಾತ್ರ ಪುತ್ರನನ್ನು ದಾರಿ ಎರೆದನು, ತ್ಯಾಗ ಮಾಡಿದನು. ಆತನಲ್ಲಿ ವಿಶ್ವಾಸವಿಡಿ ಯಾರೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಇದು ದೇವರ ಬಲ ಸ್ವರೂಪದ ಸುವಾರ್ತೆಯಾಗಿದೆ ಪ್ರೇರೆ. ದೇವರು ಎಷ್ಟಾಗಿ ಪ್ರೀತಿಸ್ತಾನೆ ಅಂದರೆ ತನ್ನ ಒಬ್ಬನೇ ಮಗನು, ಅಂದರೆ ದೇವರ ವಾಕ್ಯ, ದೇವರ ಸ್ವರ ಒಂದು ಮನುಷ್ಯ ಆಕಾರ ತಾಳಿ ಬಂತು ಪ್ರೇರೆ. ಹೌದು, ನಾವೆಲ್ಲರೂ ದೇವರ ಮಕ್ಕಳಾಗಬೇಕೆಂದು ದೇವರ ಭವಿಷ್ಯತ್ ಸಂಕಲ್ಪ ಇತ್ತು. ಆದ್ದರಿಂದ ತನ್ನ ಪ್ರಿಯಕುಮಾರನ ರೂಪದಲ್ಲಿ ನಮ್ಮನ್ನು ಮಾರ್ಪಡಿಸಲೆಂದು, ಯಾಕಂದರೆ ದೇವರು ತನ್ನ ಹೋಲಿಕೆಯಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಹೌದು, ಆದ್ದರಿಂದ ಆತನ ಹೋಲಿಕೆಯಲ್ಲಿರುವ ನಾವು ಆತನಲ್ಲಿ ವಿಶ್ವಾಸ ಇಡುವುದಾದರೆ ನಮ್ಮನ್ನು ಆತನೇ ನಿರ್ಮಾಣ ಮಾಡಿದ್ದಾನೆ ಎಂದು ನಮ್ಮ ಕುರಿತು ಆತನಿಗೆ ಸಮುದ್ರ ತೀರದ ಮರಳಿನಷ್ಟು ಆಲೋಚನೆ ಇದೆ. ನಮ್ಮ ಆತ್ಮ ಶಾಶ್ವತ. ಸೃಷ್ಟಿಕರ್ತನನ್ನು ಗುರುತಿಸದಿದ್ದರೆ ಸೃಷ್ಟಿಗೆ ವಿರುದ್ಧವಾದ ಶಕ್ತಿ ಆ ಸೈತಾನ ನಮ್ಮನ್ನು ಕದ್ದುಕೊಂಡು ಹೋಗುತ್ತಾನೆ. ಆತನ ಉಂಟಾದ ಶಿಕ್ಷೆಗೆ ಪಾಲುಗಾರರಾಗುವುದಕ್ಕೆ ಎಂದು ಯಾರು ಗುರುತಿಸುತ್ತಾರೋ ಅವರೆಲ್ಲರೂ ಸುವಾರ್ತೆ ಬಲದಿಂದ ರಕ್ಷಣೆ ಆಗುತ್ತಾರೆ ಪ್ರೇರೆ. ಅವರಿಗೋಸ್ಕರನೇ ದೇವರು ತನ್ನ ಕುಮಾರನನ್ನು ದಾರಿ ಎರೆದಿದ್ದಾನೆ ಈ ಲೋಕಕ್ಕೆ. ಆತನಲ್ಲಿ ವಿಶ್ವಾಸ ಇಡುವವರು ನಾಶವಾಗದೆ, ಅಂದರೆ ಯೇಸುವಿನಲ್ಲಿ ವಿಶ್ವಾಸ ಇಡುವುದಾದರೆ ದೇವರು ನನ್ನ ರಕ್ಷಣೆಗಾಗಿ ತನ್ನ ವಾಕ್ಯವನ್ನು ಕಳುಹಿಸಿದ್ದಾನೆ, ತನ್ನ ಸ್ವರ. ಆದರೆ ನಾವು ನರಕಕ್ಕೆ ಹೋಗುವುದಿಲ್ಲ ಪ್ರೇರೆ. ನಾಶ ಅಂದರೆ ನರಕ, ಮತ್ತು ನರಕಕ್ಕೆ ಹೋಗದೆ ರಕ್ಷಣೆ ಆಗುತ್ತೇವೆ. ನಿತ್ಯ ಜೀವ ಅಂದರೆ ದೇವರ ಜೀವ ಪಡೆಯುತ್ತೇವೆ. ಆ ಜೀವ ಆ ಮಗನಲ್ಲಿದೆ ಪ್ರೇರೆ. ಹೌದು, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಲ್ಲಿ ಅದನ್ನು ಕೊಡುವುದಿಲ್ಲ. ಶಾಂತಿಗೆ ಕೊನೆಯಿಲ್ಲ, ಏಕೆಂದರೆ ಎಲ್ಲ ಗ್ರಹಿಕೆಯನ್ನು ಮೀರುವ ದೈವ ಶಾಂತಿಯು ನಮ್ಮೆಲ್ಲರ ಹೃದಯಗಳಲ್ಲಿದ್ದು ರಾಜನಂತೆ ಆಳ್ವಿಕೆ ಮಾಡುತ್ತದೆ ಪ್ರೇರೆ. ದೇವರ ಶಾಂತಿ ರಾಜನಂತಿದ್ದು ಆಳ್ವಿಕೆ ಮಾಡುತ್ತದೆ ಪ್ರೇರೆ. ಎಲ್ಲ ಗ್ರಹಿಕೆ, ಎಲ್ಲ ಜ್ಞಾನವನ್ನು ಮೀರುತ್ತದೆ ದೇವರ ಶಾಂತಿ. ಹೌದು, ಯೇಸು ಕ್ರಿಸ್ತನ ಪುನರುತ್ಥಾನ ಆದ ಮೇಲೆ ಯೇಸು ಕ್ರಿಸ್ತನ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಯಾತನೆ ಹೊಂದಿ ಮರಣಿಸಿ 3ನೇ ದಿನ ಸಮಾಧಿಯಿಂದ ಎದ್ದ ನಂತರ 40 ದಿನಗಳವರೆಗೆ ಅನೇಕರಿಗೆ ಕಾಣಿಸಿಕೊಂಡಾಗ ಹೇಳಿದ ಒಂದೇ ಮಾತು ಪ್ರೇರೆ, ಅನೇಕ ಸಾರಿ ಹೇಳಿದ್ದು, ನಿಮಗೆ ಸಮಾಧಾನವಾಗಲಿ, ನಿಮಗೆ ಶಾಂತಿ ಆಗಲಿ. ಹೌದು ಪ್ರೇರೆ, ಅಂದರೆ ದೇವರು ಶಾಂತಿಗೆ ಮೂಲ ಕಾರಣನು, ಗಲಿಬಿಲಿಗೆ ಕಾರಣ ಅಲ್ಲ. ಹೀಗೆ ಶಾಂತಿದಾಯಕನಾದ ದೇವರನ್ನು ವಿಶ್ವಾಸುವುದಾದರೆ ಆತನೇ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ, ಆತನೇ ಶಾಂತಿದಾಯಕನಾಗಿದ್ದಾನೆ ಎನ್ನುವುದಾದರೆ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಶೀಘ್ರವಾಗಿ ಹಾಕಿಸಿ ತುಳಿಸುತ್ತಾನೆ ಪ್ರೇರೆ. ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಕಾಲ ಕೆಳಗೆ ಹಾಕಿದಂತೆ ಎಲ್ಲ ಭಯವನ್ನು ನಿಮ್ಮ ಕಾಲ ಕೆಳಗೆ ಹಾಕುತ್ತಾನೆ, ಎಲ್ಲ ದರಿದ್ರತೆ ನಿಮ್ಮ ಕಾಲ ಕೆಳಗೆ ಹಾಕುತ್ತಾನೆ, ಎಲ್ಲ ದ್ವೇಷ, ವೈಮನಸ್ಸು, ಕೆಟ್ಟ ಜೀವಿತ ನಿಮ್ಮ ಕಾಲ ಕೆಳಗೆ ಹಾಕುತ್ತಾನೆ ಪ್ರೇರೆ. ಯಾಕಂದರೆ ಯೇಸು ಸುವಾರ್ತೆ ಬಲ ಸ್ವರೂಪವಾಗಿದೆ, ದೇವರ ಬಲ ಸ್ವರೂಪ. ಯೇಸುವೆ ಆ ದೇವರ ಬಲವಾಗಿದ್ದಾನೆ, ಯೇಸುವೆ ಆ ದೇವರ. ಹೌದು ಪ್ರೇರೆ, ಹೀಗೆ
ಲೋಕದ ಬೆಳಕಾದ ಯೇಸು ನಾವು ಆತನ ಸುವಾರ್ತೆಯನ್ನು ಸ್ವೀಕರಿಸಿ ಸುವಾರ್ತೆಯಂತೆ ಜೀವಿಸಿ ಸಾರಬೇಕಾಗಿದೆ ಪ್ರಿಯರೇ. ಹೀಗೆ ನಾವು 4ನೇದಾಗಿ ನೋಡುವುದಾದರೆ ಯೋಹಾನ ಸುವಾರ್ತೆ 9ನೇದೆಯ ಹೀಗೆ ಕೆಲವು ವಾಕ್ಯಗಳು ಮೇಲೆ ಮೇಲೆ ಓದಿಕೊಳ್ಳುತ್ತಾ ಹೋಗ್ತೇನೆ ಪ್ರಿಯರೇ. ಸಮಯ ಜಾಸ್ತಿ ಆಯಿತು, ನೀವು ಅರ್ಥ ಮಾಡಿಕೊಳ್ತೀರಿ ಎಂದು ವಿಶ್ವಾಸಿಸ್ತೇನೆ. ಯೋಹಾನ ಸುವಾರ್ತೆ 9ನೇದೇ 31ನೇ ವಾಕ್ಯ, ಜಾನ್ ಗಾಸ್ಪೆಲ್ ಚಾಪ್ಟರ್ 9 ವರ್ಸ್ 31 ವರ್ಡ್. ಇಲ್ಲಿ ಓದುವುದಾದರೆ, ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಹೌದು ಪ್ರಿಯರೇ, ಇಲ್ಲಿ ಹುಟ್ಟುಕುರುಡನಿಗೆ ಯೇಸು ಕ್ರಿಸ್ತ ಪ್ರಭು ಆ ದೇವಾಲಯದಲ್ಲಿ ಭಿಕ್ಷೆ ಬೇಡುತ್ತಾ ಕುಳಿತ ಹುಟ್ಟುಕುಂಟನಿಗೆ ಕಣ್ಣು ಕೊಟ್ಟಿರುತ್ತಾನೆ. ಆ ವಿಷಯದಲ್ಲಿ ಯೇಸು ಆತನಿಗೆ ಕಣ್ಣು ಕೊಟ್ಟು ಹೊರಟು ಹೋಗಿಬಿಟ್ಟಿರ್ತಾನೆ ಜನಜಂಗಳಿ ಮಧ್ಯದಿಂದ. ಆ ಪರಿಸಾರಿ ಶಾಸ್ತ್ರಿಗಳು, ಆ ಸಭಾ ಪ್ರಮುಖರು ಆತನನ್ನು ಕಂಡುಹಿಡಿದು, ನಿನಗೆ ಹೇಗೆ ಕಣ್ಣು ಬಂದವು, ಇವತ್ತು ಸಬ್ಬತ್ ದಿನ ಹೇಗೆ ಕಣ್ಣು ಬಂದವು ಎಂದು ಆತನ ವಿಚಾರಣೆಗೊಳ ಮಾಡಿ, ನಿನಗೆ ಕಣ್ಣು ಕೊಟ್ಟವರು ಯಾರು, ಸಬ್ಬತ್ ದಿನ ಯಾವ ಕಾರ್ಯ ಮಾಡಬಾರದು ಎನ್ನುವ ರೀತಿಯಲ್ಲಿ ಆ ನ್ಯಾಯ ಸಭೆಗೆ ಹಾಕಿರುತ್ತಾರೆ ಆತನ ವಿಷಯದಲ್ಲಿ. ಕುರುಡನಿಗೆ ಕಣ್ಣು ಬಂದ ಆತನಿಗೆ. ಆಗ ಆತನು ಆ ಸಭಾ ವಿಚಾರಣೆ ಮಾಡುವವರಿಗೆ ಪ್ರಮುಖರಿಗೆ ಹೇಳುತ್ತಾನೆ, ನೋಡಿರಿ, ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆ ದೇವರು. ನೀವು ಭಕ್ತಿಹೀನರು, ನಿಮ್ಮ ಪ್ರಾರ್ಥನೆ ಕೇಳುವುದಿಲ್ಲ ದೇವರು. ಇಷ್ಟು ದಿನ ನಿಮ್ಮ ಮುಂದೆ ದೇವಾಲಯದ ಮುಂದೆ ಕುಳಿತಿದ್ದೀನಿ, ನೀವು ಕಣ್ಣು ಕೊಡೋದು ಆ ಕಡೆ ಇರಲಿ, ನೀವು ಕನಿಷ್ಠ ನಾನು ಹೇಗಿದ್ದೇನೆಂದು ವಿಚಾರಿಸಿಲ್ಲ, ದುಡ್ಡು ಕೊಡೋದು ಮತ್ತೊಂದು ವಿಷಯ. ಆದರೆ ಯಾರು ಭಕ್ತನಾಗಿದ್ದು ದೇವರ ಚಿತ್ತದಂತೆ ನಡೆಯುತ್ತಾನೋ ಆತನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ಬಲ್ಲೆನೆಂದು ಅವರಿಗೆ ಇರಲಾರ್ದಂಥ ದೈವಜ್ಞಾನ ಈ ಹುಟ್ಟುಕುರುಡ ಹೇಳ್ತಾನೆ ಪ್ರೇರೆ. ಹೌದು, ಎಷ್ಟು ದಿನ ದೇವಾಲಯದೊಳಗೆ ಹೋಗಿದ್ದಾರೆ, ಅರ್ಥ ಮಾಡಿಕೊಂಡಿಲ್ಲ ದೇವರ ಚಿತ್ತನ. ಹೌದು, ಹೀಗೆ ಈ ಹುಟ್ಟುಕುರುಡ ಹೇಳುತ್ತಿದ್ದಾನೆ ಪರಿಸಾಯರಿಗೆ ಶಾಸ್ತ್ರಿಗಳಿಗೆ ಏನೆಂದು, ಯೇಸು ಕ್ರಿಸ್ತನ್ ನನ್ನ ಕಣ್ಣು ಕೊಟ್ಟಾತ ಭಕ್ತ, ಆ ಭಕ್ತನಾದ್ದರಿಂದ ಆತನ ಪ್ರಾರ್ಥನೆಯನ್ನು ದೇವರು ಕೇಳ್ಯಾನ. ಹೌದು ಪ್ರೇರೆ, ಮತ್ತು ನೀವು ಭಕ್ತಿಹೀನರು, ನಿಮ್ಮ ಪ್ರಾರ್ಥನೆ ಕೇಳಿಲ್ಲ, ಇಷ್ಟು ದಿನ ನಿಮ್ಮ ಮುಂದೆ ಕುಳಿತುಕೊಂಡಿದ್ದೇನೆ. ಹೌದು, ಈಗ ಹೇಳ್ತಿದ್ದಾನೆ ಪ್ರೇರೆ ಅವರಿಗೆ ಉಪದೇಶ. ಯಾವನು ಭಕ್ತನಾಗಿದ್ದು ಆತನ ಚಿತ್ತ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ನಿಮಗೆ ಕೂಡ ಗೊತ್ತು, ಯಾರು ಭಕ್ತರಾಗಿರುತ್ತಾರೋ, ಯಾರು ಆತನ ಚಿತ್ತವನ್ನು ನೆರವೇರಿಸ್ತಾರೋ, ದೇವರ ಭಕ್ತರಾಗಿದ್ದು ದೇವರ ಚಿತ್ತವನ್ನು, ಆತನ ಪ್ರಾರ್ಥನೆಯನ್ನು ಅವರ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ಬಲ್ಲೆವು. ಇವಾಗ ಆತನ ಕಣ್ಣು ಕೊಟ್ಟಿರುವುದಾದರೆ ಆತನು ಭಕ್ತನು, ಆತನು ದೇವರ ಚಿತ್ತ ನಡೆದ ಆತನು ನನಗೆ ಪ್ರಾರ್ಥನೆ ಮಾಡಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ. ಹೌದು, ಹೀಗೆ ಪ್ರೇರೆ ಸುವಾರ್ತೆಯನ್ನು ಹೀಗೆ ಸಾರಬೇಕಾಗಿದೆ. ನಮ್ಮ ಪ್ರಾರ್ಥನೆ ಭಕ್ತಿಹೀನರ ಪ್ರಾರ್ಥನೆ ಆಗಿರಬಾರ್ದು ಪ್ರೇರೆ, ಭಕ್ತನ ಪ್ರಾರ್ಥನೆ ಆಗಿರಬೇಕು, ಸೇವೆ ಮಾಡುವವರದ್ದು ಅಥವಾ ವಿಶ್ವಾಸಿಗಳದ್ದು. ಹೀಗೆ ನಾವು ಭಕ್ತನಾಗಿದ್ದು ದೇವರ ಚಿತ್ತದಂತೆ ನಡೆಯಬೇಕು. ಬರೀ ಭಕ್ತರಾಗಿದ್ದರೆ ಸಾಲದು, ದೇವರ ಚಿತ್ತದಂತೆ ನಡೆಯಬೇಕು, ಸಂಪೂರ್ಣ ಚಿತ್ತದಂತೆ ನಡೆಯಲು ಪ್ರಯತ್ನಿಸಬೇಕು, ಸಫಲರಾಗಬೇಕು. ಮತ್ತು ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ. ಹೌದು ಪ್ರೇರೆ, ಹೀಗೆ ನಾವು ಸುವಾರ್ತೆ ಸಾರಬೇಕಾಗಿದೆ. ನಾವು ಪ್ರಾರ್ಥನೆಯನ್ನು ಕೇಳೋ ಥರ ಜೀವಿಸಬೇಕಾಗಿದೆ ಪ್ರೇರೆ. ಆವಾಗ ಎಷ್ಟು ವರ್ಷಗಳ ಕುರುಡ ಒಂದೇ ಕ್ಷಣದಲ್ಲಿ ಗುಣವಾದ. ಹೌದು, ದೇವರ ರಾಜ್ಯ ಬರೀ ಬಾಯಿ ಮಾತಲ್ಲ, ಶಕ್ತಿಯಿಂದ ತುಂಬಿದೆ. ದೇವರ ರಾಜ್ಯ ಮರಳು ಮಾತಲ್ಲ, ಶಕ್ತಿಯ ಸಾಧನ. ಕೊರಿಂಥ 1ನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಾಕ್ಯ. ಹೀಗೆ ಪ್ರೇರೆ, ಯೇಸುವಿನ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದೆ ಎನ್ನುವ ಅಂಶದಲ್ಲಿ ಇನ್ನು ಮುಂದಿನ ವಾಕ್ಯ ನೋಡುವುದಾದರೆ ಪ್ರೇರೆ, ನಾವು ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯ, ಜಾನ್ ಗಾಸ್ಪೆಲ್ 16 ಚಾಪ್ಟರ್ 14ನೇ ವಾಕ್ಯ, ಚಾಪ್ಟರ್ 14 6th ವರ್ಡ್. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯ. ಇಲ್ಲಿ ತೋಮನು ಹೇಳ್ತಿದ್ದಾನೆ ಪ್ರೇರೆ, 5ನೇ ವಾಕ್ಯ 14ನೇ ಅಧ್ಯಾಯ 5, 6. ತೋಮನು ಆತನನ್ನು ಯೇಸುವಿಗೆ, ಮಾರ್ಗವು ಹೇಗೆ ತಿಳಿದಿತ್ತು ಎಂದು ಕೇಳಲು ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ, ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದನು. ಪ್ರೇರೆ, ಇದೆಲ್ಲ ಸುವಾರ್ತೆ ಹೇಳುವುದಕ್ಕೆ ಸಹಾಯವಾಗುತ್ತದೆ ಪ್ರೇರೆ, ಹೊಸ ವಿಶ್ವಾಸಿಗಳಿಗೆ. ಹೌದು, ಅವರಿಗೆ ದೇವರ ವಿಷಯದಲ್ಲಿ ಜ್ಞಾನ ಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಏನೆಂದರೆ, ಯೇಸುವನ್ನು ಬಿಟ್ಟರೆ ಈ ದೇವರ ಬಳಿಗೆ ಹೋಗಲು ಸಾಧ್ಯವಿಲ್ಲ. ಯಾಕಂದರೆ ದೇವರ ಬಳಿಯಿಂದ ಬಂದಾತನೊಬ್ಬಾತನೇ ದೇವರ ಬಳಿಗೆ
ಕರೆದುಕೊಂಡು ಹೋಗಲು ಸಾಧ್ಯ. ಹೌದು, ಯೇಸುವೆ ಮಾರ್ಗ ದೇವರ ಬಳಿಗೆ. ಏಕೆಂದರೆ ಯೇಸುವೆ ದೇವರ ಬೆಳಕು, ಯೇಸುವೆ ದೇವರ ಸ್ವರ. ನಾನೇ ಮಾರ್ಗ ಎಂದು ಹೇಳಿ ನಮ್ಮ ತಂದೆಯ ಬಳಿಗೆ ಮಾರ್ಗ ಏರ್ಪಡಿಸಿದ್ದಾನೆ. ನಾನೇ ಸತ್ಯ ಎಂದು ಹೇಳಿ ದೇವರ ಹೃದಯವನ್ನು ನಮಗೆ ಪರಿಚಯ ಮಾಡಿಕೊಡುತ್ತಿದ್ದಾನೆ. ನಮ್ಮ ಕುರಿತು ದೇವರ ಆಲೋಚನೆ. ನಾನೇ ಜೀವ ಎಂದು ಹೇಳಿ ನಿತ್ಯ ಜೀವ, ಶಾಶ್ವತ ಜೀವ, ದೇವರೊಂದಿಗೆ ಜೀವಿಸಲು ನಮ್ಮನ್ನು ಕರೆದೊಯ್ಯಲು ಬಂದಿದ್ದಾನೆ ಪ್ರಿಯರೇ. ಹೀಗೆ ಯೇಸುವಿನ ವಾರ್ತೆ ದೇವರ ಬಲ ಸ್ವರೂಪವಾಗಿದೆ. ನೀವು ನನ್ನನ್ನು ಅರಿತಿದ್ದರೆ, ಯೇಸುವನ್ನು ಅರಿತಿದ್ದರೆ, ಅನ್ಯ ಜನರಾಗಿರ್ಬೋದು, ನಾವಾದರೂ ಪ್ರಿಯರೇ ತಂದೆಯನ್ನು ಅರಿತುಕೊಂಡಿದ್ದೇವೆ. ಹೌದು ಪ್ರಿಯರೇ, ಈಗಿನಿಂದಲಾದರೂ ನಾವು ಸುವಾರ್ತೆ ಅರಿತುಕೊಳ್ಳುವ ಮೂಲಕ, ಹೇಳುವುದರ ಮೂಲಕ ಅರಿತುಕೊಳ್ಳೋಣ ಪ್ರಿಯರೇ. ಆತನನ್ನು ನೋಡಿದ್ದೀರಲ್ಲ, ನೋಡೋಣ ಪ್ರಿಯರೇ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡುತ್ತಾನೆ. ಹೀಗೆ ದೇವರ ಸುವಾರ್ತೆಯು, ಯೇಸುವಿನ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ ಪ್ರಿಯರೇ. ಯೇಸುವನ್ನು ಬಿಟ್ಟರೆ ಮಾಡಿದರೂ ಕೂಡ ಯೇಸುವಿನ ವಾಕ್ಯ ಅನುಸರಣೆ ಮಾಡಿಯೇ ಮಾಡಬೇಕಾಗಿದೆ. ಯೇಸುವಿನ ಹೊರಗಡೆ ನಮ್ಮ ಸತ್ಕಾರ್ಯಗಳೆಲ್ಲ ಕೊಳೆ ಬಟ್ಟೆ. ಹೌದು, ದಾನ ಧರ್ಮ ಮರಣದಿಂದ ತಪ್ಪಿಸುತ್ತದೆ, ಆದರೆ ಪರಲೋಕಕ್ಕೆ ಸೇರಿಸಲು ಸಾಧ್ಯವಾಗುವುದಿಲ್ಲ ಪ್ರಿಯರೇ. ನಿಮ್ಮ ದಾನ ಧರ್ಮವು ನಿಮ್ಮ ಹಿಂಬಲವಾಗಿ ಹೋಗುತ್ತದೆ ಅಷ್ಟೇ, ಆದರೆ ಯೆಹೋವನ ಮಹಿಮೆಯಾದ ವಾಕ್ಯವು ನಿಮ್ಮ ಹಿಂಬಲವಾಗಿರಬೇಕಲ್ಲ. ಹೌದು, ಅಂಥ ಕೃಪೆಗಾಗಿ ನಾವು ನಿಜವಾದ ಬೆಳಕಾದ ಯೇಸುವಿನಲ್ಲಿ ಪ್ರಾರ್ಥಿಸಬೇಕಾಗಿದೆ ಪ್ರಿಯರೇ. ಆತನೇ ಅದೃಶ್ಯ ದೇವರ ಸಾದೃಶ್ಯ ರೂಪನು. ಹೌದು, ಆತನೇ ಒಳ್ಳೆಯ ಕುರುಬನಾಗಿದ್ದಾನೆ ಪ್ರಿಯರೇ, ನಮ್ಮೊಂದಿಗಿರುವ ದೇವರು. ಮತ್ತು ಅಪೊಸ್ತಲ ಕಾರ್ಯಗಳು 23ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುವುದಾದರೆ, ಆಕ್ಟ್ಸ್ ಚಾಪ್ಟರ್ 23 11th ವರ್ಡ್. ಅಪೊಸ್ತಲ ಕಾರ್ಯಗಳು 23ನೇ ಅಧ್ಯಾಯ 11ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಆ ದಿನದ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆ ರೋಮಾಪುರದಲ್ಲಿಯೂ ಸಾಕ್ಷಿಯಾಗಿ ಹೇಳಬೇಕಾಗುವುದು. ಪೌಲನಿಗೆ ಹೇಳ್ತಾನೆ ಪ್ರಿಯರೇ, ಒಂದು ದಿನ ರಾತ್ರಿ, ಏಕೆಂದರೆ ಅಲ್ಲಿನ ಜನರೆಲ್ಲ ಆತನನ್ನು ಕಲ್ಲೆಳೆದು ಸಾಯಿಸಲು ಪ್ರಯತ್ನಿಸಿರುತ್ತಾರೆ. ಹೌದು, ಆತ ಸ್ವಲ್ಪ ಭಯ ಪಟ್ಟಿರುತ್ತಾನೆ, ಅಂದರೆ ಸ್ವಲ್ಪ. ಆಗ ಪ್ರಭು ಆ ದಿನ ರಾತ್ರಿ ಕರ್ತನು ಯೇಸು ಕ್ರಿಸ್ತನು ಪೌಲನ ಬಳಿಯಲ್ಲಿ ನಿಂತುಕೊಳ್ತಾನೆ ಪ್ರಿಯರೇ, ಬಂದು. ಹೌದು, ಪೌಲನ ಬಳಿಯಲ್ಲಿ ನಿಂತುಕೊಂಡು ನಿನ್ನ ಬಳಿಯಲ್ಲಿ ಕೂಡ ಬಂದು ನಿಂತುಕೊಳ್ತಾನೆ. ಯಾವಾಗ? ನೀನು ಕರ್ತನ ನಿಮಿತ್ತ ದೊಡ್ಡ ಕಾರ್ಯ ಮಾಡಿದಾಗ, ಯೇಸು ಹೇಳಿದಂತೆ ಕೇಳಿದಾಗ. ನೀನು ಯೇಸು ಹೇಳಿದಂತೆ ಕೇಳದೆ ನೀನು ಯೇಸು ನಿಜವಾದ ದೇವರ ಅಲ್ಲ, ಪ್ರಾರ್ಥಿಸಿ ನೋಡು ಎಂದು ಒಂದು ಕಲ್ಲು ಹಾಕೋದಲ್ಲ. ಹೌದು, ಯೇಸು ಹಾಗೆ ಹೇಳಿಲ್ಲ. ಈ ಬೆಳಕಿನ ಬಳಿಗೆ ಬರದಿದ್ದರೆ ನೀ ಕತ್ತಲೆಯಲ್ಲಿ ಸಾಯುತ್ತಿ. ಹೌದು, ಬೆಳಕು ಲೋಕದಲ್ಲಿ ಇತ್ತು, ಜನರು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನೇ ಅವಲಂಬಿಸಿದರು. ಹೌದು, ಯಾರ್ಯಾರು ಮಗನ ಬಳಿಗೆ ಬರುತ್ತಾರೋ ಅವರು ಸತ್ಯವನ್ನು ಅರಿತುಕೊಳ್ಳುತ್ತಾರೆ, ಸತ್ಯ ಅವರಿಗೆ ಸ್ವಾತಂತ್ರ್ಯ ಮಾಡುತ್ತದೆ. ಹೌದು, ಹೀಗೆ ಯೇಸು ಕ್ರಿಸ್ತನ ಪೌಲನ ಬಳಿಯಲ್ಲಿ ಬಂದು ನಿಂತುಕೊಂಡ ಪ್ರಿಯರು, ಧೈರ್ಯದಿಂದ ಇರು ಎಂದು ಹೇಳಿದ. ನಿನ್ನ ಬಳಿಯಲ್ಲಿ, ನನ್ನ ಬಳಿಯಲ್ಲೂ ಪ್ರಭು ಬರುತ್ತಾನೆ. ಯಾವಾಗ? ನಾವು ಕೂಡ ಪೌಲನಂತೆ ಪ್ರೀತಿಸಿದಾಗ, ಯೇಸುವೆ ಹೇಳಿದಂತೆ ಕೇಳಿದಾಗ, ಯೇಸುವೆ ದೇವರ ಪ್ರತಿರೂಪ ಎಂದು ವಿಶ್ವಾಸಿಸಿದಾಗ, ಯೇಸುವೆ ಭಯಪಡಬೇಡಿ, ಹೆದರಬೇಡಿರಿ, ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಶ್ರೇಷ್ಠರು, ನಿಮ್ಮ ತಲೆ ಕೂದಲೆಲ್ಲ ಎಣಿಕೆಯಾಗಿವೆ. ನೀವು ಕಿವಿಯಲ್ಲಿ ಕೇಳಿದ್ದು ಮನೆ ಮಾಳಿಗೆ ಮೇಲೆ ನಿಂತು ಸಾರಿರಿ, ಮತ್ತು ಕತ್ತಲೆಯಲ್ಲಿ ಕೇಳಿದ್ದು ಬೆಳಕಿನಲ್ಲಿ ಸಾರಿರಿ ಎಂದು ನಡೆಸಿದಾಗ ಧೈರ್ಯ ನೀಡುತ್ತಾನೆ ಪಕ್ಕದಲ್ಲಿ ಬಂದು ನಿಂತು ಪ್ರಭು. ಹೌದು ಪ್ರಿಯರೇ, ಮತ್ತು ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯಲ್ಲಿ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿ ಸಾಕ್ಷಿ ಹೇಳಬೇಕು. ಯೆರೂಸಲೇಮಿನಲ್ಲಿ ದೇವಜನರಿರುತ್ತಾರೆ ಪ್ರಿಯರೇ, ಯಹೂದ್ಯರು. ಯೇಸುವಿನ ಕುರಿತು ಅವರಿಗೆ ಇಷ್ಟ ಇಲ್ಲ. ಅಲ್ಲಿ ಕೂಡ ಧರ್ಮಶಾಸ್ತ್ರ ಅದಲ್ಲಿ ಬರೆಯಲ್ಪಟ್ಟಿದೆ, ಆದರೂ ಕೂಡ ಅವರು ಆತ ಅಲ್ಲ ಈತ ಎಂದು ವಿರೋಧಿಸುವವರು ಅವರ ಮಧ್ಯದಲ್ಲಿ ಹೇಳಿದಂತೆ ರೋಮಾಪುರದಲ್ಲಿ ಕೂಡ ನೀನು ಸಾಕ್ಷಿ ಹೇಳಬೇಕು. ನೋಡಿ ಪ್ರಿಯರೇ, ಸ್ವತಃ ದೇವರ ಅಬ್ರಾಹ್ಮನ ವಂಶದಲ್ಲಿ ಹುಟ್ಟಿದ್ದೇವೆ ಎನ್ನುವವರೇ ಯೇಸುವಿನ ಸುವಾರ್ತೆ ಸ್ವೀಕರಿಸದೆ ಪೌಲನ್ನು ವಿರೋಧಿಸಿ ಸಾಯಿಸಬೇಕೆಂದು ಪ್ರಯತ್ನ ಮಾಡಿ ಆತನು ಅಲ್ಲಿಂದ ಈ ಕಡೆ ಬಂದಾಗ, ಇಲ್ಲಿ ಕೂಡ ನೀನು ರೋಮಾಪುರದಲ್ಲಿ ಕೂಡ ಹೇಳಬೇಕು. ರೋಮಾಪುರದಲ್ಲಿ ಬರೀ ವಿಷಸರ್ಪಗಳನ್ನು, ಮನುಷ್ಯರನ್ನು, ಪಶು ಪಕ್ಷಾದಿಗಳನ್ನು ಪೂಜಿಸುತ್ತಾರೆ ಪ್ರಿಯರೇ, ಮತ್ತು
ತಮ್ಮಲ್ಲಿ ಅಶ್ಲೀಲ ಕಾರ್ಯಗಳನ್ನು ಮಾಡುವವರು ಅವರ ಮಧ್ಯದಲ್ಲೂ ಕೂಡ ಸಾಕ್ಷಿ ಹೇಳಬೇಕೆಂದು ಹೇಳುತ್ತಿದ್ದಾನೆ. ಹೌದು, ಹೀಗೆ ಪ್ರಭು ಪಕ್ಕದಲ್ಲಿ ನಿಂತು ಧೈರ್ಯಪಡಿಸುವ ಆತನಾಗಿದ್ದಾನೆ ಪ್ರೇರೆ. ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಎಡಬಲಕ್ಕೂ ತೊಲಗಬೇಡ. ನಾನು ಆಜ್ಞಾಪಿಸುವುದನ್ನೆಲ್ಲ ನೀನು ಹೇಳಬೇಕು. ನೀನು ಭಯಪಟ್ಟರೆ ಅವರ ಮುಂದೆ ನಿನ್ನನ್ನು ಭಯಪಡಿಸುವೆನು ಎಂದು ಹೇಳಿದ್ದಾನೆ. ನಾವು ಭಯಪಡಬಾರದು ಪ್ರೇರೆ. ಕಾರಣ ಯೇಸು ಭಯದ ತಲೆಯನ್ನೇ ಜಜ್ಜಿದ್ದಾನೆ ಶಿಲ್ಬೆಯಲ್ಲಿ. ಭಯಕ್ಕೆ ಮುಂದೂತನೇ ಸರ್ಪ ಸೈತಾನ ಇದ್ದಾನೆ ಪ್ರೇರೆ. ನಾವು ಭಯಪಡೋದ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಸತ್ಯವಲ್ಲ, ನಮ್ಮ ಜೀವವು ಕ್ರಿಸ್ತ ಯೇಸುವಿನ ಮೂಲಕ ತಂದೆಯಾದ ದೇವರಲ್ಲಿ ಪರಲೋಕದಲ್ಲಿ ಬಚ್ಚಿಡಲ್ಪಟ್ಟಿದೆ. ಕೊಲಸ್ಸೆ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಭಾಗದಿಂದ ನೋಡುತ್ತೇವೆ ಪ್ರೇರೆ. ಹೀಗೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನ ಮೂಲಕ ದೇವರಲ್ಲಿ ಮರೆಯಾಗಿಡಲ್ಪಟ್ಟಿದೆ. ಆದ್ದರಿಂದ ನೀವು ಭೂ ಸಂಬಂಧವಾದ ಕಾರ್ಯಗಳ ಮೇಲೆ ಮನಸ್ಸಿಡದೆ ದೇವರ ಬಲಗಡೆಯಲ್ಲಿ ಆಸೀನಾಗಿರುವ ಯೇಸುವಿನ ಅನ್ನೇ ನೋಡುತ್ತಾ ಪರಲೋಕ ವಿಷಯಗಳ ಕಡೆಗೆ ನೀವು ಗಮನ ಹರಿಸಬೇಕೆಂದು ಹೇಳಿದ್ದಾನೆ. ಹೀಗೆ ವಾಕ್ಯವು ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ ಪ್ರೇರೆ. ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಸುವಾರ್ತೆ ನಮ್ಮ ದಾರಿಗೆ ದೀಪ ಆಗಿದೆ ಪ್ರೇರೆ. ಹೊಸ ಒಡಂಬಡಿಕೆ ಮಧ್ಯಸ್ಥನಾದ ದೇವರ ಕುರಿಮರಿಯಾದ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋದ ರಾಜಾದಿರಾಜ ಪ್ರಭುಗಳ ಪ್ರಭು ದೇವಾದಿ ದೇವರ ಶಕ್ತಿಯಾಗಿದೆ ಪ್ರೇರೆ ಸುವಾರ್ತೆ. ನಾವು ಮತ್ತೆ ರೋಮ ಪತ್ರಿಕೆ 1ನೇ ಅಧ್ಯಾಯ 16-17 ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ರೋಮನ್ಸ್ ಚಾಪ್ಟರ್ 1 16-17 ಇಲ್ಲಿ ಓದುವುದಾದರೆ ನಾವು ನಮ್ಮ ಈ ವಾಕ್ಯಕ್ಕೆ ನಾವು ಅಂಶಕ್ಕೆ ಹೆಸರು ಕೊಟ್ಟಿವಲ್ಲ ಪ್ರೇರೆ, ಸುವಾರ್ತೆ ದೇವರ ಬಲ ಸ್ವರೂಪ ಎಂದು. ಅದೇ ಅಂಶ ಇಲ್ಲಿದೆ. ಇಲ್ಲಿ ನಾವು ರೋಮಪತ್ರಿಕೆ 1ನೇ ಅಧ್ಯಾಯ 16-17 ವಾಕ್ಯ ನೋಡುವುದಾದರೆ ಪೀಠಿಕೆಯೊಂದಿಗೆ ಪತ್ರಿಕೆಯ ಪ್ರಸ್ತಾಪವು, ರೋಮ ಪುಸ್ತಕ, ರೋಮನರಿಗೆ ಬರೆದ ಪುಸ್ತಕದ ಉದ್ದೇಶ ಪ್ರೇರೆ ಏನೆಂದು ಪತ್ರಿಕೆಯ